ಹರೇ ಕೃಷ್ಣ. ಇವತ್ತಿಂದ ಜನ್ಮಾಷ್ಟಮಿ ಆಗೋ ತನಕ ನಾವು ಕೃಷ್ಣನ ಬಗ್ಗೆ ಭಾಗವತದಿಂದ ಶ್ರವಣ ಮಾಡೋಣ. ಭಾಗವತದಲ್ಲಿ 12 ಸ್ಕಂದಗಳಿವೆ. ಭಾಗವತ ಪುರಾಣ, ಶ್ರೀಮದ್ ಭಾಗವತ. ಶ್ರೀಮದ್ ಅಂದ್ರೆ ಯಾರಿಗಾದ್ರು ಅರ್ಥ ಗೊತ್ತಾ? ಶ್ರೀಮತ್ ಅಂದ್ರೆ ಶ್ರೀ ಅಂದ್ರೆ ಅರ್ಥ ಏನು? ಸೌಂದರ್ಯ. ಶ್ರೀಮತ್ ಅಂದ್ರೆ ಬಹಳ ಸುಂದರವಾದ ಅಂತ, ಬಹಳ ಸುಂದರವಾದ ಭಾಗವತ. ಭಾಗವತ ಪುರಾಣ 18 ಮುಖ್ಯ ಪುರಾಣಗಳಿವೆ. 18 ಮುಖ್ಯ ಪುರಾಣಗಳಲ್ಲಿ ಜನರು 3 ಗುಣಗಳಲ್ಲಿದ್ದಾರೆ: ಸತ್ವಗುಣ, ರಜೋಗುಣ, ತಮೋಗುಣ. ಹಾಗಾಗಿ ಪುರಾಣಗಳಲ್ಲೂ ಕೂಡ 3 ವಿಭಾಗಗಳಿವೆ. ಸತ್ವ ಗುಣದಲ್ಲಿರೋ ಜನರಿಗೆ ಇರೋ ಪುರಾಣಗಳು, ರಜೋಗುಣದಲ್ಲಿರೋ ಜನರಿಗೆ ಇರೋ ಪುರಾಣಗಳು, ತಮೋ ಗುಣದಲ್ಲಿರೋ ಜನರಿಗೆ ಪುರಾಣಗಳು. ಪುರಾಣಗಳನ್ನೇ ನಾವು ಸತ್ವಗುಣದಲ್ಲಿವೆ, ರಜೋಗುಣದಲ್ಲಿವೆ, ತಮೋ ಗುಣದಲ್ಲಿವೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವು ಎಲ್ಲ ಅಲೌಕಿಕವಾದವು. ಶಾಸ್ತ್ರದಲ್ಲಿ ಹೇಳ್ತಾರೆ, ಪುರಾಣಗಳನ್ನ ಪಂಚಮ ವೇದ ಅಂತ ಕರೀತಾರೆ. ಪುರಾಣಗಳನ್ನ ಪಂಚಮ ವೇದ ಅಂತ ಕರೀತಾರೆ. ಅಂದ್ರೆ ಅರ್ಥ, ಎಷ್ಟೊಂದು ಜನ ವೇದವಾದಿಗಳು ಅಂದ್ರೆ ಅವ್ರು ಹೇಳೋದು, ವೇದಗಳನ್ನ ಅಧ್ಯಯನ ಮಾಡಿದ್ರೇನೆ ನಿಜವಾದ ಜ್ಞಾನ. ವೇದಗಳನ್ನ ಅಧ್ಯಯನ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬ್ರಾಹ್ಮಣನಾಗಿ ಜನ್ಮ ಪಡ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಅವನಿಗೆ ಅರ್ಹತೆ ಇಲ್ಲ ವೇದಗಳನ್ನ ಅಧ್ಯಯನ ಮಾಡೋಕ್ಕೆ. ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರುವಂತಹ ಜನ ಯಾರು ವೇದ ಪಠಣನೇ ಸರ್ವಸ್ವ ಅಂತ ವಾದ ಮಾಡ್ತಾರೆ, ಅವರು ಪುರಾಣಗಳನ್ನು ಸ್ವೀಕಾರ ಮಾಡಲ್ಲ. ಅದಕ್ಕೆ ಬೇಕಾದಷ್ಟು ಉಪನಿಷತ್ತುಗಳಲ್ಲೂ ಇದಕ್ಕೆ ಉಲ್ಲೇಖ ಇದೆ. ಪುರಾಣಗಳನ್ನ ಪಂಚಮ ವೇದ ಅಂತ ಕರೀತಾರೆ. ಅಂದ್ರೆ ವೇದಗಳಿಗೆ ಅಭಿನ್ನ ಪುರಾಣ ನಿಜವಾಗ್ಲೂ ಅರ್ಥ ಏನು ಅಂದ್ರೆ, ಪುರಾಣ ಅಂದ್ರೆ ಹಳೆಯದು ಅಂತ. ಅಂದ್ರೆ ಯಾವುದೋ ಕಾಲದಲ್ಲಿ ನಡೆದಿರುವಂತಹ ಘಟನೆಗಳು ಪುರಾಣ. ಯಾವ ಘಟನೆಗಳು ಆ ಪ್ರತಿಯೊಂದು ಪುರಾಣಕ್ಕೂ ಕೂಡ ಒಂದು ಬಗೆಯ ಜನರನ್ನ ಅದು ಉದ್ದೇಶಿಸ್ತಾ ಇದೆ. ಆ ಜನರಿಗೆ ಯಾವ ತರಹ ಜ್ಞಾನವನ್ನ ಕೊಡಬೇಕು ಅಂತ ಪುರಾಣದ ಉದ್ದೇಶ ಇದೆಯೋ ಅದರ ಪ್ರಕಾರ ಆ ಘಟನೆಗಳನ್ನ, ಆ ಪುರಾಣಗಳನ್ನ ಪ್ರಸ್ತುತಪಡಿಸಿರುವಂತಹ ವ್ಯಕ್ತಿಗಳು ಕೊಟ್ಟಿರ್ತಾರೆ. ಈ ಭಾಗವತ ಪುರಾಣ ಸತ್ವಗುಣದಲ್ಲಿ ಇರೋ 6 ಪುರಾಣಗಳಲ್ಲಿ ಅತಿ ಶ್ರೇಷ್ಠವಾದ, ಎಲ್ಲಕ್ಕಿಂತ ಶ್ರೇಷ್ಠವಾದ ಪುರಾಣ ಭಾಗವತ ಪುರಾಣ. ಭಾಗವತ ಪುರಾಣದಲ್ಲೇ ಹೇಳ್ತಾರೆ, ಪುರಾಣ ಅಮಲ ಪುರಾಣ ಅಂತ ಕರೀತಾರೆ. ಅಮಲ ಪುರಾಣ ಅಂದ್ರೆ ಬಹಳ ಪವಿತ್ರವಾದದ್ದು, ಪೂರ್ಣ ಪರಿಶುದ್ಧವಾದದ್ದು. ಇವಾಗ ತಾನೇ ನಾನೇ ಹೇಳಿದೆ, ಪುರಾಣಗಳು ಅಂದ್ರೆ ಪಂಚಮ ವೇದ. ಮತ್ತೆ ಭಾಗವತ ಪುರಾಣವನ್ನೇ ಪೂರ್ಣ ಅಮಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಬೇರೆ ಪುರಾಣಗಳು ಅಮಲ ಅಲ್ಲವೇ, ಅಂದ್ರೆ ಪರಿಶುದ್ಧವಾದದ್ದು ಅಲ್ಲವೇ ಅಂತ ಪ್ರಶ್ನೆ ಬರುತ್ತೆ. ಪರಿಶುದ್ಧವಾದವೇ, ಅದರಲ್ಲಿ ಏನು ಸಂದೇಹ ಇಲ್ಲ. ಆದರೆ ಯಾತಕ್ಕೆ ಭಾಗವತ ಪುರಾಣವನ್ನ ಅಮಲ ಪುರಾಣ, ಪರಿಶುದ್ಧವಾದ ಪುರಾಣ ಅಂತಾರೆ ಅಂದ್ರೆ, ಈ ಪುರಾಣದಲ್ಲಿ ವಿಷಯ ಇರೋದು ಒಂದೇ, ಭಗವಂತ. ಅದಕ್ಕೆ ಭಾಗವತ ಪುರಾಣ, ಭಗವಂತನಿಗೆ ಸಂಬಂಧಿತವಾದ ಪುರಾಣ ಇದು. ಬೇರೆ ಪುರಾಣಗಳಲ್ಲಿ ಬೇಕಾದಷ್ಟು, ಉದಾಹರಣೆಗೆ ಇವಾಗ ಶಿವಪುರಾಣ ಅಂದ್ರೆ ಶಿವನ ಮೇಲೆ ಇರುತ್ತೆ, ಅಥವಾ ನಾರದ ಪುರಾಣ ಅಂದ್ರೆ, ಈ ರೀತಿ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಇದೆ. ಅದರಲ್ಲೂ ಕೂಡ ಭಗವಂತನ ಬಗ್ಗೆ ಚರ್ಚೆ ಇದೆ. ಆದ್ರೆ ಈ ಭಾಗವತ ಪುರಾಣದಲ್ಲಿ ಆ ಭಗವಂತನ ಬಗ್ಗೆ ಚರ್ಚೆ ಬಿಟ್ಟು ಬೇರೆ ಏನು ಚರ್ಚೆ ಇದೆ. ಅದಕ್ಕೆ ಇದು ಸತ್ವಗುಣದ ಪುರಾಣಗಳಲ್ಲಿ ಎಲ್ಲಕ್ಕಿಂತ ಪರಿಶುದ್ಧವಾದದ್ದು ಅಂತ ಹೇಳ್ತಾರೆ. ಈ ಭಾಗವತ ಪುರಾಣಗಳಲ್ಲಿ ಪ್ರತಿಯೊಂದು ಪುರಾಣವೂ ಕೂಡ 10 ವಿಷಯಗಳನ್ನ ಅದು ಸಂಬಂಧಿಸಿರುತ್ತೆ, ಅಥವಾ 10 ವಿಷಯಗಳನ್ನ ಕವರ್ ಮಾಡುತ್ತೆ ಎಲ್ಲ ಪುರಾಣಗಳು.
ಆ 10 ವಿಷಯಗಳಲ್ಲಿ ಅಂತಿಮವಾದದ್ದು ಅದ್ವೈತ ತತ್ವ, ಪರಮಸತ್ಯ. ಪರಮಸತ್ಯ ಈ 10 ವಿಷಯಗಳ ತೀರ್ಮಾನ ಅಥವಾ ಆ ಎಲ್ಲ 10 ವಿಷಯಗಳು ಕೊನೆಗೂ, ಆ 9 ವಿಷಯಗಳು ಕೊನೆಗೆ ಈ ಅದ್ವೈತ ತತ್ವದ ಕಡೆ ಅಥವಾ ಆ ದಿಕ್ಕಿನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅದ್ವೈತ ತತ್ವ ಅಂದ್ರೆ ದೇವೋತ್ತಮ ಪರಮ ಪುರುಷ ಭಗವಂತ ಕೃಷ್ಣ. ಪ್ರತಿಯೊಂದು ಪುರಾಣದ ಉದ್ದೇಶವೂ ಇಲ್ಲಿ ತನಕ ಬರೋದೆ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ವೇದೇಷ್ಟ ಸರ್ವೇ ರಾಮೇವ ವೇದ್ಯ. ಎಲ್ಲಾ ವೇದಗಳನ್ನ ಅಧ್ಯಯನ ಮಾಡುವ ಉದ್ದೇಶ ಏನು? ಅಹಮೇವ. ಕೃಷ್ಣ ಹೇಳ್ತಾ ಇದ್ದಾನೆ, ಮೊದಲು ಆ ವೇದಗಳನ್ನ ಓದೋ ಉದ್ದೇಶ ನಾನು, ಆ ವೇದಗಳಲ್ಲಿ ಇರೋ ವಿಷಯ ನಾನು, ವೇದಗಳನ್ನ ತಿಳ್ಕೊಂಡಿರೋನು ನಾನು. ಯಾಕಂದ್ರೆ ಎಲ್ಲಾ ಸಕಲ ವೇದಗಳು ಕೂಡ ಬರ್ತಾ ಇರೋದು ಕೃಷ್ಣನಿಂದ. ನಾವು ಬ್ರಹ್ಮನಿಂದ ಅಂತ ಹೇಳ್ತೀವಿ, ಆದ್ರೆ ಬ್ರಹ್ಮ ವೇದಗಳನ್ನ ಸೃಷ್ಟಿ ಮಾಡಿಲ್ಲ. ಬ್ರಹ್ಮ ಮೊದಲು ಆ ವೇದಗಳನ್ನ ಅವನಿಗೆ ಕೊಡಲಾಗತ್ತೆ. ಯಾಕಂದ್ರೆ ಅವನಿಗೆ ಭೌತಿಕ ಜಗತ್ತನ್ನ ನಡೆಸ್ತಾ ಇರೋನು. ವೇದ ಅಂದ್ರೆ ಏನು? ವೇದ ಅಂದ್ರೆ ಸಕಲ ಜ್ಞಾನ. ಜ್ಞಾನ ಅನ್ನೋದಕ್ಕೆ ಶಬ್ದ ಸಂಸ್ಕೃತದಲ್ಲಿ ವೇದ. ಸೊ ಈ ಭೌತಿಕ ಜಗತ್ತಿನಲ್ಲಿ ಇರೋ ಪ್ರತಿಯೊಂದು ಜ್ಞಾನದ ವಿಷಯ ಮೂಲತಃ ವೇದದಲ್ಲಿರೋದು. ಈ ಭೌತಿಕ ಜಗತ್ತಿನ ಸೃಷ್ಟಿ ಕೂಡ ಭಗವಂತನಿಂದ ಆಗಿದೆ. ಸೃಷ್ಟಿಯ ಜೊತೆಗೆ ಮ್ಯಾನ್ಯುಯಲ್ ಅನ್ನ ಕೊಟ್ಟಿದ್ದಾನೆ ಭಗವಂತ, ಅದು ವೇದ. ಹಾಗಾಗಿ ಯಾರು ಹೇಳಕ್ಕಾಗಲ್ಲ ಈ ವೇದಗಳ ಆಚೆ ಯಾವುದೋ ನಮ್ಮ ಜ್ಞಾನ ಇದೆ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದು ಜ್ಞಾನ ಇದೆ, ಅದು ವೇದದಲ್ಲಿ ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಎಲ್ಲಾ ತರಹದ ಜ್ಞಾನಕ್ಕೂ ಕೂಡ ಮೂಲ ಇರೋದು ವೇದ. ಹಾಗಾಗಿ ನಾವು ತಿಳ್ಕೋಬೇಕು ವೇದದ, ಅದಕ್ಕೆ ಭಾಗವತ ಪುರಾಣವನ್ನ ಹೇಳ್ತಾರೆ, ಆ ವೇದಗಳನ್ನ ಅಧ್ಯಯನ ಮಾಡಾದ್ಮೇಲೆ ವೇದಗಳನ್ನ ಅಧ್ಯಯನ ಮಾಡಿರೋರು ವೇದಾಂತಕ್ಕೆ ಬರ್ತಾರೆ. ವೇದಾಂತ, ವೇದಾಂತ ಅಂದ್ರೆ ವೇದಗಳ ಅಂತ. ಆ ವೇದಾಂತ ಸೂತ್ರ, ವೇದಾಂತ ಸೂತ್ರ, ವೇದಾಂತ ಸೂತ್ರ ಅಂದ್ರೆ ವೇದಾಂತದಲ್ಲಿ ಹೇಳ್ತಾರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಇವಾಗ ಸುಮ್ಮನೆ ಯಾರಾದ್ರೂ ಒಂದು ಈ ಸಂಸ್ಕೃತ ಪದಗಳನ್ನ ಹೇಳಿದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಥ ಅಂದ್ರೆ ಆಗ ಅಂದ್ರೆ ದೇರ್ ಫಾರ್ ಇಂಗ್ಲಿಷ್ ಅಲ್ಲಿ, ಹಾಗಾಗಿ ಅಥವಾ ಈಗ ಈ ಹಂತಕ್ಕೆ ಬಂದಾದ್ಮೇಲೆ ಏನ್ ಹೇಳ್ತಾರೆ? ಬ್ರಹ್ಮ ಜಿಜ್ಞಾಸ. ಯಾವ ಹಂತಕ್ಕೆ ಬಂದಾದ್ಮೇಲೆ ಬ್ರಹ್ಮ ಜಿಜ್ಞಾಸ? ಯಾರು ಬೇಕಾದ್ರೂ ನಾನೊಂದು ಹೇಳ್ಬೋದು, ನೀವೊಂದು ಹೇಳ್ಬೋದು, ಇನ್ನೊಬ್ರು ಇನ್ನೊಂದು ಹೇಳ್ಬೋದು, ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ಬೋದು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಅರ್ಥ ಏನು ಅಂತ. ಹಾಗಾಗಿ ವೇದಾಂತ ಸೂತ್ರವನ್ನ ಅರ್ಥ ಮಾಡ್ಕೊಳ್ಳೋದು ಇನ್ನೂ ಕಠಿಣ. ವೇದಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ವೇದಾಂತ ಸೂತ್ರವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕೆ? ಸೂತ್ರ ಅಂದ್ರೆ ಸುಮ್ಮನೆ ಚಿಕ್ಕ ಚಿಕ್ಕ 2-3 ಪದಗಳಲ್ಲಿ ವೇದದ ವಿಷಯವನ್ನ ನಿರೂಪಣೆ ಮಾಡ್ತಾರೆ. ಇದಕ್ಕೆ ತತ್ವಜ್ಞಾನಿಗಳಿಗೆ ಇರೋದು, ಅವರು ಊಹಾಪೋಹ ಮಾಡ್ತಾರೆ, ಇದು ಹಿಂಗಿರ್ಬೋದು ಹಂಗಿರ್ಬೋದು ಅಂತ. ಭಾಗವತ ವೇದಾಂತ ಸೂತ್ರದ ಒಂದು ಅದರ ಪಕ್ವ ಹಣ್ಣು. ವೇದಾಂತ ಸೂತ್ರವನ್ನೆಲ್ಲ ಯಾರು ಅರ್ಥ ಮಾಡ್ಕೊಂಡಿದಾರೋ, ಅದರಲ್ಲಿ ಏನಿದೆಯೋ ಅದರಲ್ಲಿ ಆ ಪಕ್ವ ಹಣ್ಣು ಭಾಗವತ. ಅಂದ್ರೆ ನಾವು ತಿಳ್ಕೋಬೇಕು, ಭಾಗವತ ಪುರಾಣವಾಗಿದ್ರು ಕೂಡ ಸಂಪೂರ್ಣ ವೇದದ ಜ್ಞಾನದ ಸಾರ ಅಥವಾ ವೇದ ಜ್ಞಾನ ಇರೋ ಅದರ ಪರಿಪಕ್ವವಾದ ವಿಷಯ ಇರೋದು ಅಂತಿಮವಾಗಿ ಭಾಗವತ. ಅದಕ್ಕೆ 2 ವಾರದಿಂದ ಶಿವಾನಂದ ಪ್ರಭುಗಳು ಬಂದಿದ್ರು. ಅವರು ಭಾಗವತ ವಿತರಣೆಯಲ್ಲಿ ಅವರು ತೊಡಗಿದ್ದಾರೆ. ಯಾಕಂದ್ರೆ ಭಾಗವತ ಪುರಾಣ ವಿಶೇಷವಾಗಿ ಕೃಷ್ಣನ ಸಾಹಿತ್ಯಿಕ ಪ್ರತಿನಿಧಿ ಅಂತ ಹೇಳ್ತಾರೆ. ಕೃಷ್ಣನ ಸಾಹಿತ್ಯಿಕ ಪ್ರತಿನಿಧಿ, ಸಾಹಿತ್ಯಿಕ ಅಂದ್ರೆ ಲಿಟರರಿ, ಅಂದ್ರೆ ಪುಸ್ತಕ ರೂಪದಲ್ಲಿ ಸ್ವಯಂ ಕೃಷ್ಣ ಭಾಗವತ ಪುರಾಣವಾಗಿ ಬಂದಿದ್ದಾನೆ. ಯಾಕೆ ಅನ್ನೋದನ್ನು ಕೂಡ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ಯಾಕಂದ್ರೆ ಈ ಕಲಿಯುಗದ ಅಂಧಕಾರದಲ್ಲಿ ಜನ ಒಂದು ಬೆಳಕನ್ನ ಕಾಣಬೇಕು ಅಂದ್ರೆ ಆ ಬೆಳಕನ್ನ ತೋರಿಸೋ ದಾರಿ ದೀಪ ಭಾಗವತ. ಪ್ರಭುಪಾದರು ಅದಕ್ಕೆ ಹೇಳಿದ್ರು, ಈ ಸಂಪೂರ್ಣ ಜಗತ್ತನ್ನ ನಾವು ಬದಲಾಯಿಸಬೇಕು ಅಂದ್ರೆ ಎಲ್ಲರೂ ಕೂಡ ಭಾಗವತ ಅಧ್ಯಯನ ಮಾಡಬೇಕು. ವಿಶೇಷವಾಗಿ ಅವ್ರು ಹೇಳಿದ್ರು ಎಲ್ಲ ನಾಯಕರು ಭಾಗವತ ಅಧ್ಯಯನ ಮಾಡಬೇಕು, ಲೀಡರ್ಸ್. ಯಾಕಂದ್ರೆ ನಾಯಕರು ಭಾಗವತ ಅಧ್ಯಯನ ಮಾಡಿದ್ರೆ ಅವರಿಗೆ ಯಾವ ರೀತಿ ತಮ್ಮ ಆಡಳಿತವನ್ನ ನಡೆಸಬೇಕು ಅನ್ನೋದು ಅವರಿಗೆ ಗೊತ್ತಾಗತ್ತೆ. ಆಗ ಪ್ರತಿಯೊಬ್ಬ ಮನುಷ್ಯನ ಜೀವನ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ ಅಂತ. ಅಷ್ಟು ಶಕ್ತಿ ಇದೆ ಭಾಗವತದ, ಅಷ್ಟು ಶಕ್ತಿ ಇದೆ ಭಾಗವತ. ಆದ್ರೆ ನಾವು ಈಗಿನ ಕಾಲದಲ್ಲಿ ಸ್ಕೂಲಲ್ಲಿ ಕೊಡೋ ಟೆಕ್ಸ್ಟ್ ಬುಕ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಅವ್ರು ಇವತ್ತು ಪ್ಲೂಟೋ ಗ್ರಹ ಅಂತಾರೆ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಇಲ್ಲ ಅಂತಾರೆ, ಆಮೇಲೆ ಇನ್ನೇನೋ ಹೇಳ್ತಾರೆ, ಆದ್ರೆ ಅವ್ರನ್ನೇ ನಂಬ್ತೀವಿ ನಾವು. ಯಾಕೆ? ಸೈಂಟಿಸ್ಟ್ ಅಲ್ವಾ.
ಭಗವದ್ಗೀತೆಯಲ್ಲಿ ಸೈಂಟಿಸ್ಟ್ನ ಒಂದು ವರ್ಗದಲ್ಲಿ ಸೇರಿಸ್ತಾರೆ, ಕೃಷ್ಣ ಸೇರಿಸ್ತಾನೆ. ಮಾಯ ಅಪಹೃತ ಜ್ಞಾನ ಅಂತ. ವಿಜ್ಞಾನಿಗಳನ್ನ ಮಾಯ ಅಪಹೃತ ಜ್ಞಾನ ಅಂದ್ರೆ ಅವರ ಜ್ಞಾನವನ್ನ ಮಾಯೆ ಅಪಹರಿಸ್ಬಿಟ್ಟಿದೆ. ಮಾಯೆ ಯಾರ ಜ್ಞಾನವನ್ನು ಅಪಹರಿಸ್ಬಿಟ್ಟಿದೆಯೋ ಅಂಥವ್ರು ಕೊಟ್ಟಿರೋ ಟೆಕ್ಸ್ಟ್ ಬುಕ್ಗಳನ್ನ ನಾವು ವೇದ ಆಗಿ ನಾವು ಓದಿ ಇವತ್ತು ನಮ್ಮ ಜೀವನ ಅದರ ಮೇಲೆ ನಡೆಸ್ತಾ ಇದ್ದೀವಿ. ಇದು ನಮ್ಮ ದುರ್ಭಾಗ್ಯ. ವಿಶೇಷವಾಗಿ ಭಾರತದಲ್ಲಿರೋರು ವೇದ ಜ್ಞಾನ ಯಾರಿಗೆ ಲಭ್ಯವಿತ್ತೋ ಅಂಥವ್ರು ಇವತ್ತು ಅರೆ ಜ್ಞಾನ ಇರೋಂಥವ್ರು ನಮ್ಮ ವೇದಗಳಲ್ಲಿರೋ ಜ್ಞಾನದ ಮೇಲೆ ಟೆಕ್ಸ್ಟ್ ಬುಕ್ಗಳನ್ನ ಬರೆದಿದ್ದಾರೆ, ಅದನ್ನ ತಗೊಂಡು ನಾವು ಬಾಯ್ಪಾಠ ಮಾಡ್ತೀವಿ, ಅದನ್ನು ಸ್ವೀಕಾರ ಮಾಡ್ತೀವಿ. ಆದ್ರೆ ವೇದ ಸ್ವೀಕಾರ ಮಾಡಿ ಅಂದ್ರೆ 1000 ಪ್ರಶ್ನೆಗಳು ಕೇಳ್ತೀವಿ. ಇದು ಇವತ್ತಿನ ನಮ್ಮ ಪರಿಸ್ಥಿತಿ. ಎನಿವೆ, ಸೊ ಪುರಾಣಗಳಲ್ಲಿ ಭಾಗವತ ಪುರಾಣ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಈ ಭಾಗವತ ಪುರಾಣದಲ್ಲಿ 10ನೇ ಸ್ಕಂದದಲ್ಲಿ ಕೃಷ್ಣನ ವಿಷಯಗಳಿವೆ. 10ನೇ ಸ್ಕಂದ 12 ಸ್ಕಂದಗಳಿದೆ ಅಂತ ಹೇಳಿದ್ರೆ, ಮೊದಲ 9 ಸ್ಕಂದಗಳನ್ನ ಓದಾದ ಮೇಲೆ 10ನೇ ಸ್ಕಂದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ಟೋಟಲ್ 18,000 ಶ್ಲೋಕಗಳು. ಸುಮಾರು 9ನೇ ಸ್ಕಂದದ ತನಕ 13,000 ಹತ್ರ ಅಷ್ಟು ಶ್ಲೋಕಗಳು ಕವರ್ ಆಗಿದೆ. ಕೃಷ್ಣನ ವಿಷಯಗಳ ತನಕ ಬರೋದಕ್ಕಿಂತ ಮುಂಚೆ ಇಷ್ಟೊಂದು ವಿಷಯಗಳನ್ನು ನಾವು ಕೇಳಿಕೊಂಡು ಆಮೇಲೆ ಕೃಷ್ಣನ ಹತ್ರ ಬರಬೇಕು. ಇದಕ್ಕೆ ಯಾಕೆ ಅಂತ ಹೇಳ್ತಾರೆ, ಕೃಷ್ಣನ ವಿಷಯ ತಿಳ್ಕೊಳ್ಳಕ್ಕೆ ಒಬ್ಬ ವ್ಯಕ್ತಿಯಲ್ಲಿ ಪರಿಶುದ್ಧತೆಯ ಅವಶ್ಯಕತೆ ಇದೆ. ರಾಮನ ಬಗ್ಗೆ ತಿಳ್ಕೊಳಕ್ಕೆ ಏನಿಲ್ಲ, ಸುಮ್ಮನೆ ರಾಮಾಯಣ ತೆಗಿರಿ, ಓದಕ್ಕೆ ಶುರು ಮಾಡಿ. ಇವತ್ತು ಅಂಗಡಿಯಿಂದ ತಗೊಂಡು ಬಂದ್ವಿ, ನೆಕ್ಸ್ಟ್ ಡೇ ರಾಮನ ಜನ್ಮ ಆಯ್ತು, ರಾಮನ ಕಾರಣ ಆಯ್ತು, ಸೀತಾ ಕಾಪಾಡಣೆ ಆಯ್ತು, ಎಲ್ಲ ಆಯ್ತು, 2 ದಿನ ಮುಗಿದೋಯ್ತು ರಾಮಾಯಣ. ಅದಕ್ಕೆ ಯಾವ ಒಂದು ಕಂಡೀಷನ್ ಇಲ್ಲ. ಏನಾದ್ರು ಪ್ರಿಪರೇಷನ್ ಅಂದ್ರೆ ಅದು ಓದೋದಕ್ಕೆ ಏನಾದ್ರು ಪೂರ್ವ ಸಿದ್ಧತೆ ಅನ್ನೋದು ಯಾವ ಅವಶ್ಯಕತೆ ಇಲ್ಲ ರಾಮಾಯಣಕ್ಕೆ. ಆದರೆ ಕೃಷ್ಣನ ವಿಷಯ ತಿಳ್ಕೊಳ್ಳೋಕ್ಕೆ ಎಲ್ಲರಲ್ಲೂ ಪರಿಶುದ್ಧತೆ ಇಲ್ಲ. ಅದಕ್ಕೆ ಭಾಗವತದಲ್ಲಿ 10ನೇ ಸ್ಕಂದದ ತನಕ ಕೃಷ್ಣನ ಬಗ್ಗೆ ಇದೆ. ಯಾವ ವಿಷಯ? ಕುರುಕ್ಷೇತ್ರ ಯುದ್ಧ, ಪಾಂಡವರ ಸಂಬಂಧಿತವಾದ ವಿಷಯ. ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ ಅಲ್ಲ. ಅರೆ ಸ್ವಯಂ ಕೃಷ್ಣನ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಪರಿಶುದ್ಧತೆಯ ಅವಶ್ಯಕ. ಹಾಗಾಗಿ ಕೃಷ್ಣನ ವಿಷಯ ನೇರವಾಗಿ ಎಲ್ಲರೂ ಅಧ್ಯಯನ ಮಾಡುವಂತ ವಿಷಯನೇ ಅಲ್ಲ ಕೃಷ್ಣ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಜನ್ಮ ಕರ್ಮ ಚ ಮೇ ದಿವ್ಯಂ. ಸ್ವಲ್ಪ ಎಲ್ಲರೂ ಎಪ್ಸೋಣ ಒಂದ್ಸತಿ ಈ ಶ್ಲೋಕ ಪುನರುಚ್ಚರಿಸಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಕೃಷ್ಣ ಹೇಳ್ತಾ ಇದ್ದಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ. ಕೃಷ್ಣ ತನ್ನ ಬಗ್ಗೆ ತಾನೇ ಹೇಳ್ಕೋಬೇಕು. ಯಾಕಂದ್ರೆ ನೀನ್ ಯಾರು ಹೇಳಕ್ ಆಗಲ್ಲ ಅವನ ಬಗ್ಗೆ. ನೀನ್ ಯಾರಿಗೂ ಗೊತ್ತೇ ಇಲ್ಲ ಅವನು ಯಾರು ಅಂತ. ಇನ್ಯಾರು ಹೇಳ್ತಾರೆ? ನಮ್ಮ ಒಬ್ರು ಸೋದರ ಮಾವ ಇದ್ದಾರೆ, ಅವರು ನನಗೆ ಮುಂಚೆ ಫಸ್ಟ್ ಕೇಳ್ತಾ ಇದ್ರು, ಏನು ಭಗವದ್ಗೀತೆಯಲ್ಲಿ ಕೃಷ್ಣ ತನ್ನ ಬಗ್ಗೆ ಎಷ್ಟೊಂದು ಮಾತಾಡ್ಕೊತಾನವರು, ಎಷ್ಟೋ ಅಹಂಕಾರ ಅವನಿಗೆ. ನಾನು ಹೇಳಿದೆ, ನೋಡಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವಳೇ ಬಂದು ಮಾತಾಡ್ಬೇಕು, ಅವ್ರು ಹೇಳಿದ್ರೇನೆ ಗೊತ್ತಾಗುತ್ತೆ. ಯಾಕಂದ್ರೆ ಇನ್ನು ಯಾರಿಗೂ ಅವ್ರು ಏನು ಅಂತಾನೆ ಗೊತ್ತಿಲ್ಲ. ಕೃಷ್ಣ ಬಂದು ಅವನು ತನ್ನ ಬಗ್ಗೆ ತಾನೇ ಹೇಳ್ಕೊಳ್ಳಿಲ್ಲ ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಅದಕ್ಕೆ ಅವಾಗ ಜ್ಞಾನನೇ ಸಿಗೋದಿಲ್ವಲ್ಲ. ಹಾಗಾಗಿ ಕೃಷ್ಣ ನಮ್ಮಂತ ಪತಿತರಿಗೆ ಕೃಪೆ ತೋರಿ ತನ್ನ ಬಗ್ಗೆ ತಾನೇ ಬಂದು ಹೇಳ್ಕೊತಾ ಇದ್ದಾನೆ. ಇದು ಕೃಷ್ಣನ ಕೃಪೆ, ಅಹಂಕಾರ ಅಲ್ಲ. ಹೀಗೆ ದೊಡ್ಡ ತುಂಬಾ ಓದಿರುವಂತ ವ್ಯಕ್ತಿ, ಜ್ಞಾನಿಗಳು, ಈ ಪುಸ್ತಕ ಓದಿದ್ದೀನಿ, ಆ ಪುಸ್ತಕ ಓದಿದ್ದೀನಿ, ಈ ಭಾಷೆ ಓದಿದ್ದೀನಿ, ಆ ಭಾಷೆ ಓದಿದ್ದೀನಿ, ಅರೆ ಕೃಷ್ಣನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸುಮ್ಮನೆ ಈ ತರ ಒಂದು ವಾಕ್ಯ ಹೇಳಿದ್ದಕ್ಕೆ ಅವ್ರು ನರಕಕ್ಕೆ ಹೋಗ್ಬೇಕಾಗತ್ತೆ. ಸುಮ್ಮನೆ ಈ ರೀತಿ ಕೃಷ್ಣನ ಬಗ್ಗೆ ಕೇವಲವಾಗಿ ಮಾತಾಡಿದ್ದಕ್ಕೆ ಸುಮ್ಮನೆ ನರಕಕ್ಕೆ ಹೋಗ್ಬೇಕಾಗುತ್ತೆ, ಸುಮ್ಮನೆ ಫ್ರೀಯಾಗೆ. ಅದಕ್ಕೆ ಕೃಷ್ಣನ ಬಗ್ಗೆ ತುಂಬಾ ಜನ ಮಾತಾಡ್ತಾರೆ, ಓ ನಮ್ಮ ಕೃಷ್ಣನ ಬಗ್ಗೆ ಗೊತ್ತು. ಚಾನ್ಸೇ ಇಲ್ಲ. ಕೇವಲ ಭಕ್ತಿ ಸಂಪ್ರದಾಯದಲ್ಲಿ ಬಂದಿದ್ದರೆ ಮಾತ್ರ
ಅವರಿಗೆ ಕೃಷ್ಣನ ಬಗ್ಗೆ ಏನಾದ್ರು ತಿಳ್ಕೊಳಕ್ಕೆ ಪ್ರಾರಂಭ ಮಾಡಿರ್ಬೋದು, ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ ಕೃಷ್ಣನ ಬಗ್ಗೆ. ಕೃಷ್ಣನ ಬಗ್ಗೆ ಎಷ್ಟು ತಿಳ್ಕೊಬಹುದು ಅಂದ್ರೆ, ನಮ್ಮಲ್ಲಿ ಎಷ್ಟು ಪರಿಶುದ್ಧತೆ ಇದೆಯೋ ಅಷ್ಟು ನಾವು ಕೃಷ್ಣನ ಬಗ್ಗೆ ತಿಳ್ಕೊಬಹುದು. ಮತ್ತೆ ಎಷ್ಟು ನಾವು ಒಂದು ಅಧಿಕೃತ ಪರಂಪರೆಯಲ್ಲಿ ಜ್ಞಾನವನ್ನ ಪಡ್ಕೊಂಡಿದ್ದೀವೋ ಅಷ್ಟು ಮಾತ್ರ ನಾವು ಕೃಷ್ಣನ ಬಗ್ಗೆ ತಿಳ್ಕೊಬಹುದು. ಸೊ ಹಾಗಾಗಿ ಇದು ಬಹಳ ವಿಶೇಷವಾದದ್ದು, ಕೃಷ್ಣನ ವಿಷಯ ಚರ್ಚೆ ಮಾಡೋದು. ಅದೇ ನಮ್ಮ ಪ್ರಭುಪಾದರು ಏನ್ ಮಾಡಿದ್ರು ಅಂದ್ರೆ, ಜನರಿಗೆ ಕೃಪೆ ಕೊಡೋದಕ್ಕೆ ಕೃಷ್ಣ ಪುಸ್ತಕ ಅಂತ ಬಂದು, ಆ ಕೃಷ್ಣ ಪುಸ್ತಕ ಈ ಭಾಗವತ 10ನೇ ಸ್ಕಂದದ ಒಂದು ಭಾಷ್ಯದ ಜೊತೆ ಪ್ರಭುಪಾದರು ಪ್ರಸ್ತುತಪಡಿಸಿರುವಂತ ಕೃಷ್ಣನಲ್ಲಿ ಹೇಳಿ. ಯಾಕಂದ್ರೆ ಜನರಿಗೆ ನೇರವಾಗಿ ಭಾಗವತಕ್ಕೆ ಬಂದು 10ನೇ ಸ್ಕಂದ ತನಕ ಎಷ್ಟು ಜನಕ್ಕೆ ಸಮಯ ಇದೆ, ಎಷ್ಟು ಜನಕ್ಕೆ ಪೇಷನ್ಸ್ ಇದೆ, ಅದೆಲ್ಲ ಓದ್ಕೊಂಡು ಕಾರ್ಕೊಂಡು ಹೇಳಿದ್ರು. ಜನರು ಕಲಿಯುಗದಲ್ಲಿ ಓದದೇ ಇಲ್ಲ ಕೃಷ್ಣನ ಬಗ್ಗೆ. ಆದ್ರೆ ಜನ್ಮ ಕರ್ಮ ಚ ಮೇ ದಿವ್ಯಂ, ಕೃಷ್ಣ ಹೇಳ್ತಾರೆ ನನ್ನ ಜನ್ಮ ನನ್ನ ಕರ್ಮ ದಿವ್ಯವಾದದ್ದು. ಯಾರು ಇದನ್ನ ತಿಳ್ಕೊತಾರೋ ಅವರು ಈ ದೇಹವನ್ನು ತ್ಯಜಿಸಿದ ಬಳಿಕ ನನ್ನ ಹತ್ರ ಬರ್ತಾರೆ. ಅಂದ್ರೆ ಸುಮ್ಮನೆ ಕೃಷ್ಣನ ಕುರಿತಾದ ಈ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ನಮಗೆ ಪುನರ್ಜನ್ಮ ಇಲ್ಲ. ಸುಮ್ಮನೆ ಇದನ್ನ ತಿಳ್ಕೊಳ್ಳೋದ್ರಿಂದ ಇನ್ನೇನು ದೊಡ್ಡ ಪಂಡಿತರಾಗಬೇಕಾಗಿಲ್ಲ. ನಾವು ಸುಮ್ಮನೆ ಕೃಷ್ಣನ ವಿಷಯವನ್ನ ನಾವು ತಿಳ್ಕೊಳ್ಳೋದ್ರಿಂದ ಮತ್ತೆ ಇನ್ನೊಂದ್ಸತಿ ನಾವು ಜನ್ಮ ಪಡಿಬೇಕಾಗಿಲ್ಲ. ಅರೆ ಅದು ಅಷ್ಟು ಸುಲಭವಾದ ಜ್ಞಾನವಲ್ಲ, ಎಲ್ಲರಿಗೂ ಸಿಗುವಂತದ್ದಲ್ಲ. ಆದ್ರೆ ಪ್ರಭುಪಾದರು ಯೋಚನೆ ಮಾಡೋದಿಲ್ಲ, ಇಲ್ಲ ಎಲ್ಲರಿಗೂ ಕೊಡಬೇಕು, ಇದು ಎಲ್ಲರಿಗೂ ಅರ್ಹತೆ ಇಲ್ಲ, ಆದ್ರೂ ಕೂಡ ಅವರಿಗೆ ಅರ್ಹತೆಯನ್ನು ಕೊಡೋಣ ಅನ್ನೋ ಪ್ರಭುಪಾದರು ಏನ್ ಮಾಡಿದ್ರು, ಆ ಭಾಗವತದ ಅದೇ 10ನೇ ಸ್ಕಂದ ಅದನ್ನ ಕೃಷ್ಣ ಪುಸ್ತಕವಾಗಿ ಅವರು ಪ್ರಸ್ತುತಪಡಿಸಿದ್ರು. ಇದು ಆಚಾರ್ಯರ ವಿಶೇಷ ಕೃಪೆ. ಸೊ ನಮಗೆ ಏನು ಬೇಕಾಗಿಲ್ಲ, ಸುಮ್ಮನೆ ಕೃಷ್ಣ ಪುಸ್ತಕವನ್ನು, ಅದಕ್ಕೆ ಪ್ರಭುಪಾದ ಹೇಳಿದ್ರು ಪ್ರತಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೃಷ್ಣ ಪುಸ್ತಕ ಓದಿ. ಯಾಕೆ ಪ್ರತಿದಿನ ಕೃಷ್ಣನ ಬಗ್ಗೆ ಓದ್ತಾ ಇದ್ರೆ ಒಂದಿನ ಯಾವತ್ತಾದ್ರೂ ಕೃಷ್ಣ ನಮ್ಮ ಕನ್ಸಲ್ಲಿ ಬರ್ತಾನೆ, ಖಂಡಿತ ಬರ್ತಾನೆ. ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರೆದಿದ್ದೀವಿ ಅಂತ. ಕಚಡ ಯೋಚನೆಗಳು, ಭಯದ ಯೋಚನೆ, ಆತಂಕ ಯೋಚನೆಗಳನ್ನ ಬಿಟ್ಟು ಕೃಷ್ಣನ ಯೋಚನೆ ನಮ್ಮ ಮನಸ್ಸಿನಲ್ಲಿ ನಿದ್ದೆಯಲ್ಲಿ ಬರ್ತಾ ಇದೆ ಅಂದ್ರೆ ನಾವು ಯಾವುದೋ ಒಂದು ಹಂತದ ಪರಿಶುದ್ಧತೆಯನ್ನು ತಲುಪಿದೀವಿ ಅಂತ ಅರ್ಥ. ಅದಕ್ಕೆ ಇರೋ ಮಾರ್ಗ ಸುಮ್ಮನೆ ಆ ಪುಸ್ತಕವನ್ನ ಕತೆ ಪ್ರತಿದಿನ ಓದ್ತಾ ಇರೋದು, ಪ್ರತಿದಿನ ಅದನ್ನು ಓದ್ತಾ ಇರೋದಷ್ಟೇ. ಸೊ ಅದಕ್ಕೆ ಇವತ್ತು ನಾನು ಈ ಮುಂದಿನ ವಾರದಿಂದ ಈ ವಿಷಯಗಳನ್ನ ಆಳವಾಗಿ ಚರ್ಚೆ ಮಾಡ್ತೀನಿ. ಇವತ್ತು ಸುಮ್ಮನೆ ಕೃಷ್ಣನ ಸ್ಥಾನ ಏನು, ಕೃಷ್ಣ ಯಾರು, ಯಾಕಂದ್ರೆ ಕೃಷ್ಣನ ಸ್ಥಾನ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೃಷ್ಣನ ಬಗ್ಗೆ ಕೇಳಿದಾಗ ಸುಮ್ಮನೆ ಉತ್ಪ್ರೇಕ್ಷೆ ಅಂತ ಹೇಳ್ತೀವಿ. ಏನೋ ನಿಮಗೆ ಮನ್ಸಿಗೆ ಬಂದಾಗ ಏನೋ ಹೇಳ್ತಾ ಇದೀರಾ ನೀವು ಕೃಷ್ಣನ ಬಗ್ಗೆ, ನಾನು ಈ ರೀತಿ ಕೇಳಿದೀನಿ, ನಾನು ಆ ರೀತಿ ಕೇಳಿದೀನಿ ಅಂತ. ಅದೆಲ್ಲಕ್ಕಿಂತ ಮುಂಚೆ ನಾನು ಕೃಷ್ಣನ ಬಗ್ಗೆ ಏನಾದ್ರು ಹೇಳಕ್ಕಿಂತ ಮುಂಚೆ ಮೊದಲು ಕೃಷ್ಣನ ಸ್ಥಾನ ಏನು, ಕೃಷ್ಣ ಯಾರು, ಆ ವಿಷಯವನ್ನ ಮೊದಲು ತಿಳ್ಕೋಬೇಕು. ಯಾಕಂದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ, ಓಕೆ ಇವನ ಬಗ್ಗೆ ನಾವು ಸುಮ್ಮನೆ ಕೇವಲವಾಗಿ ನನಗೆ ಮನಸ್ಸಿಗೆ ಬಂದಂಗೆ ಅಥವಾ ಇನ್ಯಾರಿಗೋ ಮನಸ್ಸಿಗೆ ಬಂದಂಗೆ ಹೇಳಿದ್ದನ್ನ ನಾನು ಸ್ವೀಕಾರ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇವನು ಬಹಳ ಶ್ರೇಷ್ಠ ವ್ಯಕ್ತಿ ಅನ್ನೋದು ಮೊದಲು ನಮ್ಮ ಮನಸ್ಸಿಗೆ ಬರಬೇಕು. ಹೌದಾ? ಎಷ್ಟು ಶ್ರೇಷ್ಠ ವ್ಯಕ್ತಿ ಅಂದ್ರೆ ಇವನು, ಅವನು ಹೇಳ್ತಾ ಇದ್ದಾನೆ ತನ್ನ ಬಗ್ಗೆ ಯಾರು ಸರಿಯಾಗಿ ತಿಳ್ಕೊತಾರೋ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ. ಅಷ್ಟು ಶ್ರೇಷ್ಠ ವ್ಯಕ್ತಿ. ಯಾರು ಇನ್ಯಾರು ಹೇಳಕ್ಕಾಗತ್ತ, ನನ್ನ ಬಗ್ಗೆ ತಿಳ್ಕೊಂಬಿಡಿ ಮತ್ತೆ ನಿಮಗೆ ಪುನರ್ಜನ್ಮ ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಅಷ್ಟು ಶಕ್ತಿ ಅವನ ಹತ್ರ ಇದೆ. ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದವನು ಭಗವಂತ. ಆದ್ರೆ ಈ ಬ್ರಹ್ಮಾಂಡದ ಇಂಜಿನಿಯರ್ ಯಾರು, ಕಟ್ಟಿದ್ದವನು ಯಾರು, ಕಟ್ಟಿದ್ದವನು ಬ್ರಹ್ಮ. ಇಂಜಿನಿಯರ್, ಸೃಷ್ಟಿಕರ್ತ ಅಲ್ಲ ಅವನು. ಸಾಮಾನ್ಯವಾಗಿ ನಾವು ಬ್ರಹ್ಮನನ್ನ ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಯಾಕೆಂದ್ರೆ ಭಗವಂತನ ಸೃಷ್ಟಿ ಆದ್ಮೇಲೆ ಅವನು ತನ್ನ ಸೃಷ್ಟಿಯನ್ನ ಮಾಡ್ದ. ಆದ್ರೆ ಅದಕ್ಕೆ ಇವಾಗ ಉದಾಹರಣೆಗೆ ಇಲ್ಲಿ ಮನೆ ಮುಂದೆ ಏನೋ ಕಟ್ತಾ ಇದಾರೆ, ಎಲ್ಲ ಜಲ್ಲಿ ಕಲ್ಲು ಅದು ಇದು ಸಿಮೆಂಟು ಎಲ್ಲ ತಂದು ಹಾಕ್ತಾ ಇದಾರೆ. ಇವಾಗ ಅವ್ರು ಕಟ್ತಾ ಇರೋರು ಯಾರು ಜಲ್ಲಿ ಕಲ್ಲನ್ನು ಸೃಷ್ಟಿ ಮಾಡಕ್ಕಾಗಲ್ಲ, ಸಿಮೆಂಟ್ ಸೃಷ್ಟಿ ಮಾಡಕ್ಕಾಗಲ್ಲ, ಏನು ಬೇರೆ ಇಟ್ಟಿಗೆ ಏನು ಸೃಷ್ಟಿ ಮಾಡಕ್ಕಾಗಲ್ಲ. ಅವರ ಆ ಇಂಜಿನಿಯರ್ ಅದನ್ನ ತಗೊಂಡ್ಬಿಟ್ಟು ಒಂದು ಕಟ್ಟಡ ಕಟ್ಟಬಹುದು ಅಷ್ಟೇ, ಅದು ಬ್ರಹ್ಮ. ಅವನು ಈ ಬ್ರಹ್ಮಾಂಡ ಸೃಷ್ಟಿ ಮಾಡೋದಕ್ಕೆ ಅವಶ್ಯಕವಾಗಿರೋ ಯಾವ ಇನ್ಗ್ರೀಡಿಯಂಟ್, ಯಾವ ಅವಶ್ಯಕತೆಯನ್ನು ಕೂಡ ಅವನು ಸೃಷ್ಟಿ ಮಾಡಿಲ್ಲ. ಹಾಗಾಗಿ ಅವನು ಇಂಜಿನಿಯರ್, ಬ್ರಹ್ಮ ಇಂಜಿನಿಯರ್. ಆ ಬ್ರಹ್ಮ ಆದರೆ ಈ ಭೌತಿಕ ಜಗತ್ತಿನಲ್ಲಿ ಮೊದಲ ಜೀವಿ. ಜೀವಿ ಅಂದ್ರೆ ಅವನಿಗೆ ಜನ್ಮ ಇದೆ, ಮರಣ ಇದೆ. ಅರೆ ಅವನು ಮೊದಲ ಜೀವಿ, ಫಸ್ಟ್ ಹುಟ್ಟಿದ್ದು ಅವನು. ಯಾರಿಂದ ಹುಟ್ಟಿದ ಬ್ರಹ್ಮ? ಹೇಗೆ ಹುಟ್ಟಿದ? ವಿಷ್ಣುವಿನ ನಾಭಿಯಿಂದ ಒಂದು ಕಮಲ ಹುಟ್ಕೊಳುತ್ತೆ. ಆ ಕಮಲದ ಪುಷ್ಪದ ಮೇಲೆ ಅವನು ಕಾಣಿಸ್ಕೋತಾನೆ.
ಅದು ಅವನ ಜನ್ಮ. ಆಮೇಲೆ ಅವನಿಗೆ ಇದು ಕೂಡ ಭಾಗವತದಲ್ಲಿ ವರ್ಣನೆ ಇದೆ. ಆಮೇಲೆ ಅವನು ಸೃಷ್ಟಿಯನ್ನ ಮಾಡಬೇಕಾಗಿತ್ತು, ಆದ್ರೆ ಅವನಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಬ್ರಹ್ಮನಿಗೆ. ಇಂಜಿನಿಯರ್ ಆದ್ರೆ ಅವನಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿಲ್ಲ ಅವನು. ಇವಾಗ ತಾನೇನು ಜನ್ಮ ಪಡ್ಕೊಂಡಿಯಾನೆ, ಜನ್ಮ ಪಡ್ಕೊಂಡ ತಕ್ಷಣ ಕಾಲೇಜ್ಗೆ ಹೋಗುವಂತಾನೆ ಹೇಳಿದೆ ಅವನು ಕಟ್ಟಪ್ಪ ಮನೇನ ಅಂದ್ರೆ ಅವನು ಏನ್ ಮಾಡ್ತಾನೆ ಪಾಪ, ಅವನು ಫುಲ್ ಟೆನ್ಷನ್ ಅಲ್ಲಿ. ಬ್ರಹ್ಮ ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲದೆ ಏನ್ ಮಾಡೋದು ಅಂತ ಆತಂಕದಲ್ಲಿರುವಾಗ ಅವನಿಗೆ 2 ಶಬ್ದ ಎಲ್ಲಿಂದನೋ ಅಶರೀರ ವಾಣಿ ಕೇಳುತ್ತೆ. ತಪ ಅಂತ, ತಪಸ್ಸು ಮಾಡಪ್ಪ ಅಂತ ಬ್ರಹ್ಮನಿಗೆ ಯಾವುದೋ ಒಂದು ಅಶರೀರ ವಾಣಿ, ಯಾವುದೋ ಒಂದು ಧ್ವನಿ ಎಲ್ಲಿಂದನೋ ಸೌಂಡ್ ಕೇಳುತ್ತೆ. ಆಗ ಬ್ರಹ್ಮ ತಪಸ್ಸನ್ನ ಮಾಡ್ತಾನೆ. ಆ ತಪಸ್ಸನ್ನ ಮಾಡಾದ್ಮೇಲೆ ಬ್ರಹ್ಮನಿಗೆ ಜ್ಞಾನೋದಯವಾಗತ್ತೆ. ಏನಾಗತ್ತೆ? ಜ್ಞಾನೋದಯ ಅಂದ್ರೆ ಏನರ್ಥ? ಅವಳಿಗೆ ಗೊತ್ತಂತೆ ಉತ್ತರ. ಯಾರು ಉತ್ತರ ಕೊಡ್ತಾ ಇಲ್ಲ, ನಾನೇ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಜ್ಞಾನೋದಯ ಅಂದ್ರೆ ಏನರ್ಥ? ಜ್ಞಾನ ಉದಯ. ಉದಯ ಅಂದ್ರೆ ಎಲ್ಲಾಗತ್ತೆ? ಇಲ್ಲಿ ಅಂತೀವಿ ನಾವು. ಇಲ್ಲಿ ಏನು ಉದಯ ಆಗಲ್ಲ. ತೇನೆ ಬ್ರಹ್ಮ ಹೃದಯಾಧಿಕವೈ, ಭಾಗವತದ ಮೊದಲನೇ ಶ್ಲೋಕ ಹೇಳುತ್ತೆ. ತೇನೆ ಬ್ರಹ್ಮ ಹೃದಯ. ಬ್ರಹ್ಮನಿಗೆ ಜ್ಞಾನವನ್ನು ಯಾವುದರಿಂದ? ಹೃದಯದ ಮೂಲಕ. ಯಾಕೆ ಹೃದಯದ ಮೂಲಕ? ಯಾಕೆಂದ್ರೆ ನಮ್ಮ ಹೃದಯದ ಭಾಗದಲ್ಲಿ ಪರಮಾತ್ಮ ಇದ್ದಾನೆ, ಅವನು ಜ್ಞಾನವನ್ನು ಕೊಡ್ತಾನೆ. ಆ ಭಗವಂತ ಬ್ರಹ್ಮನಿಗೆ ಜ್ಞಾನವನ್ನ ಕೊಡ್ತಾನೆ ಹೃದಯದ ಮೂಲಕ. ಅಂದ್ರೆ ಜ್ಞಾನೋದಯವಾಯಿತು ಬ್ರಹ್ಮನಿಗೆ. ಜ್ಞಾನೋದಯವಾಯಿತು ಅಂದ್ರೆ ಏನರ್ಥ? ಬ್ರಹ್ಮನಿಗೆ ಗೊತ್ತಾಯ್ತು ನಾನು ಯಾರು, ಭಗವಂತ ಅಂದ್ರೆ ಯಾರು, ನನಗೂ ಅವನಿಗೂ ಇರೋ ಸಂಬಂಧ ಏನು, ಆಮೇಲೆ ಈ ಭೌತಿಕ ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕು. ಈ ಎಲ್ಲ ಯಾವ ಕಾಲೇಜಿಗೆ ಹೋಗ್ಲಿಲ್ಲ, ಟೆಕ್ಸ್ಟ್ ಬುಕ್ ಓದಿಲ್ಲ, ಎಕ್ಸಾಮ್ ಬರೀಲಿಲ್ಲ ಬ್ರಹ್ಮ. ಅವನ ಹೃದಯದ ಮೂಲಕನೇ ಭಗವಂತ ಇವೆಲ್ಲವನ್ನ ಬಹಿರಂಗ ಮಾಡ್ಬಿಡ್ತಾನೆ, ರಿವೀಲ್ ಮಾಡ್ತಾನೆ. ಆಗ ಬ್ರಹ್ಮನಿಗೆ ಜ್ಞಾನೋದಯವಾಗುತ್ತೆ. ಜ್ಞಾನೋದಯವಾದ ಮೇಲೆ ಬ್ರಹ್ಮ ಒಂದು ಗ್ರಂಥವನ್ನು ಬರೀತಾನೆ, ಒಂದು ಶಾಸ್ತ್ರವನ್ನು ಬರೀತಾನೆ. ಏನೇನು ಜ್ಞಾನೋದಯ ಆಯ್ತು ಅಂತ ಬರೀತಾನೆ ಬ್ರಹ್ಮ. ಅದನ್ನ ಬ್ರಹ್ಮ ಸಂಹಿತೆ ಅಂತ ಹೇಳ್ತಾರೆ. ಬ್ರಹ್ಮ ಸಂಹಿತೆ. ಬ್ರಹ್ಮ ಸಂಹಿತೆಯಲ್ಲಿ ಹಲವಾರು ಅಧ್ಯಾಯಗಳಿದೆ. ಅರೆ ಅಧ್ಯಾಯಗಳಲ್ಲಿ ಕೇವಲ 5ನೇ ಅಧ್ಯಾಯ ಮಾತ್ರ ಚೈತನ್ಯ ಮಹಾಪ್ರಭುಗಳಿಗೆ ಸಿಗುತ್ತೆ. 5ನೇ ಅಧ್ಯಾಯದಲ್ಲಿ ಬ್ರಹ್ಮ ಈ ಭಾಗವತದ ಸಾರಾಂಶವನ್ನ ಕೊಟ್ಟಿದ್ದಾನೆ. ಸಂಪೂರ್ಣ ಭಾಗವತದ ಸಾರವನ್ನ ಒಂದು ಅಧ್ಯಾಯದಲ್ಲಿ ಬ್ರಹ್ಮ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ಬಹಳ ಮುಖ್ಯವಾದ ಶ್ಲೋಕ ಇದೆ. ಅದರಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಜ್ಞಾನೋದಯವನ್ನು ಪಡ್ಕೊಂಡಿರೋ ಬ್ರಹ್ಮ ಕೃಷ್ಣ ಯಾರು ಅಂತ ಹೇಳ್ತಾ ಇದ್ದಾನೆ. ನಾನು ನೀವು ಹೇಳಿದ್ರೆ ಏನು ಅದರಲ್ಲಿ ಅರ್ಥ ಇಲ್ಲ, ನಮಗೆ ಜ್ಞಾನೋದಯವಾಗಿಲ್ಲ. ಜ್ಞಾನೋದಯವಾಗಿರೋ ಬ್ರಹ್ಮ ಹೇಳಿದಾಗ ಅದರಲ್ಲಿ ಸತ್ಯ ಇದೆ. ಅಂದ್ರೆ ಕಾಲೇಜಲ್ಲಿ ಪ್ರೊಫೆಸರ್ ಹೇಳಿದಾಗ ಒಪ್ಕೋತಿರ್ತಾನೆ. ಆ ರೀತಿ ಇದು ನಮ್ಮ ಬ್ರಹ್ಮಾಂಡಕ್ಕೆ ಇರೋ ಪ್ರೊಫೆಸರು, ಮೂಲ ಆದಿ ಪ್ರೊಫೆಸರು ಬ್ರಹ್ಮದೇವ. ಸೊ ಅವನು ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾನೆ, ಈಶ್ವರ ಹೇಳಿ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಈಶ್ವರ ಪರಮ. ಈಶ್ವರ ಅಂದ್ರೇನು? ಶಿವ ಅಂದ್ರೇನು? ಈಶ್ವರ. ಈಶ್ವರ ಅಂದ್ರೇನು? ಶಿವ. ಇಲ್ಲೇ ಕೂತಿರ ಇವತ್ತು ರಾತ್ರಿ ಪೂರ್ತಿ ಹೀಗೆ ಹೇಳ್ಕೊಂಡು. ಈಶ್ವರ ಅಂದ್ರೆ ನಿಯಂತ್ರಕ, ಶಿವ ಅಂದ್ರೆ ಶುಭಕರ. ಇದು 2 ಬೇರೆ ಬೇರೆ ಹೆಸರುಗಳು, ಆದ್ರೆ ಒಬ್ಬನಿಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವನಲ್ಲಿ 2 ಗುಣಗಳಿದೆ. ಯಾರು? ಶಿವನಲ್ಲಿ ಶಿವತ್ವಾನು ಇದೆ, ಅವನು ನಿಯಂತ್ರಕನೂ ಹೌದು. ಹಾಗಾಗಿ ಅವನನ್ನ ಈಶ್ವರ ಅಂತಾನು ಕರೀತಾರೆ, ಶಿವ ಅಂತಾನು ಕರೀತಾರೆ. ಅರೆ ಈಶ್ವರ ಅನ್ನೋ ಪದದ ನಿಜವಾದ ಅರ್ಥ ನಿಯಂತ್ರಕ. ಇಲ್ಲೇನ್ ಹೇಳ್ತಾ ಇದಾರೆ? ನಾವೆಲ್ಲರೂ ನಿಯಂತ್ರಕರು ಅಲ್ವೋ? ಮತ್ತೆ ಅಲ್ಲಿ ಕೂತಿದೀವಿ, ನಮ್ ಬ್ಯಾಗ್ ಯಾರು ತಗೊಂಡ್ರೆ ಸುಮ್ನೆ ಬಿಡ್ತೀವ? ಅವಾಗಂತ ಇಟ್ಕೋತೀವಿ. ಯಾರದು? ನಿಮ್ ಗಾಡಿ ಹೊರಗಡೆ ನಿಂತಿದ್ರೆ ಯಾರು ಸ್ಕ್ರಾಚ್ ಮಾಡೋದ್ರೆ ಸುಮ್ಮನೆ ಇರ್ತೀರಾ? ನಿಯಂತ್ರಕರು. ನಮ್ಮ ಏರಿಯಾನಲ್ಲಿ ನಮಗೆ ಎಷ್ಟು ವ್ಯಾಪ್ತಿ ಇದೆಯೋ ಅದರಲ್ಲಿ ಅದನ್ನ ನಿಯಂತ್ರಿಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಜೋಕ್ ಇದೆ. ಒಂದು ಅಡುಗೆ ಮನೆಯಲ್ಲಿ ಎಷ್ಟು ಜನ ಮಹಿಳೆಯರು ಇರ್ಬೋದು? ಆಹಾ, ನೋಡಿದ್ರೆ ಸಂತೋಷ. ಹಬ್ಬ ನಮ್ಮನ್ನು ಒಬ್ರಾರು ಅರ್ಥ ಮಾಡ್ಕೊಂಡ್ರಲ್ಲ ಜಗತ್ತಿನಲ್ಲಿ.
ಒಬ್ರೇ ಇರೋದಕ್ಕೆ ಸಾಧ್ಯ. ಯಾಕೆ? ಅದು ನನ್ನ ಏರಿಯಾ, ಇದ್ರೊಳಗೆ ಬರಬೇಡಿ ನೀವು. ಯಾಕೆ ಅತ್ತೆ ಸೊಸೆ ಗಲಾಟೆ ಆಗೋದು? ಅತ್ತೆ ಮರ್ತಿಲ್ಲ, ಇನ್ನು ಓಲ್ಡ್ ಏಜ್ ಅಲ್ಲಿ ಇದಾರೆ, ಇನ್ನು ಆದ್ರೆ ನಿಯಂತ್ರಕರಾಗಬೇಕು ಅಂತ ಅವರು ಕಂಟಿನ್ಯೂ ಮಾಡ್ತಾ ಇದಾರೆ. ಇವ್ರು ಹೊಸಬ್ರು ಬಂದಿರ, ನಿಮ್ದಾಯ್ತಲ್ಲ ಟೈಮು, ಹೋಗಿ ನನಗೆ ಬಿಡಿ ಇವಾಗ. ಸೊ ನಮ್ಮ ಏರಿಯಾನಲ್ಲಿ ನಾವು ನಿಯಂತ್ರಕರಾಗಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಹೇಳ್ತಾ ಇದಾರೆ ಎಲ್ಲಾ ಈಶ್ವರರಲ್ಲಿ ಪರಮ ಈಶ್ವರ ಅಂದ್ರೆ ಎಲ್ಲಾ ಈಶ್ವರರು ಅವನ ಅಡಿಯಲ್ಲಿ, ಅವನ ಅಧೀನದಲ್ಲಿ ಇದ್ದಾರೆ. ಯಾರು ಹೇಳ್ತಾ ಇರೋದು ಇದನ್ನ? ನಾನು ಹೇಳಿಲ್ಲ, ನೀವ್ ಹೇಳಿಲ್ಲ. ಯಾರು ಹೇಳ್ತಾ ಇರೋದು? ಬ್ರಹ್ಮ. ಹಾಗಾಗಿ ಇದು ಸುಳ್ಳಾಗಕ್ಕೆ ಸಾಧ್ಯನಾ? ಟೆಕ್ಸ್ಟ್ ಬುಕ್ ಚೇಂಜ್ ಆಗೋ ತರ ಇಲ್ಲ, ಸಾಧ್ಯ. ಸೊ ಇಲ್ಲಿ ಹೇಳ್ತಾ ಇದಾರೆ ಈಶ್ವರ ಪರಮ ಯಾರು? ಅವನ ಹೆಸರು ಹೇಳ್ತಾ ಇದಾರೆ. ಯಾರು? ಕೃಷ್ಣ. ಈಶ್ವರ ಪರಮ ಕೃಷ್ಣ. ಓ ಹೌದಪ್ಪ, ಕೃಷ್ಣ ಅಂದ್ರೆ ಅವನಿಗೆ ಆಕಾರ ಇಲ್ಲ, ಅವನೊಂದು ಶಕ್ತಿ, ಅವನೊಂದು ಪ್ರಭೆ, ಇದಕ್ಕೆ ನಿರಾಕಾರವಾದ ಅಂತ ಹೇಳ್ತಾರೆ. ಇದನ್ನ ಯಾರು ಕೊಟ್ಟಿದ್ದು? ಯಾರು ಇಲ್ಲಿ ದಯವಿಟ್ಟು ಇದಕ್ಕೆ ಬೇಜಾರು ಮಾಡ್ಕೊಳ್ಳೋ ಕಾರಣ ಇಲ್ಲ. ಯಾರು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾವು ಕೂತಿರೋದು ಜ್ಞಾನವನ್ನ ಯಥಾರ್ಥವಾಗಿ ಕೊಡೋದು ನಮ್ಮ ಕೆಲಸ. ನಾನು ಕೂಡ ಕೃಷ್ಣ ಪ್ರಜ್ಞೆಗೆ ಬರಕ್ಕಿಂತ ಮುಂಚೆ ನಮ್ಮ ಕುಟುಂಬದಲ್ಲಿ ನಾವು ಶಂಕರಾಚಾರ್ಯರ ಆರಾಧನೆಯನ್ನ ಮಾಡ್ತೇವೆ. ಇಲ್ಲೂ ಬೇಕಾದ ಜನ ಇರ್ಬೋದು ಶಂಕರಾಚಾರ್ಯರ ಆರಾಧನೆ ಮಾಡ್ತಾ ಇದ್ದಾರೆ, ಏನು ಬೇಜಾರಿಲ್ಲ. ಶಂಕರಾಚಾರ್ಯರು ಯಾರು? ಎಷ್ಟು ಜನ ಇಲ್ಲಿ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡಿದ್ದೀರಾ? ಅಥವಾ ನಿಮ್ಮ ಮನೆಗಳಲ್ಲಿ ಶಂಕರಾಚಾರ್ಯರ ಆರಾಧನೆಯನ್ನ ಮಾಡೋರಿದ್ದೀರಾ ಇಲ್ಲಿ ಯಾರಾದ್ರು? ಅಥವಾ ಅವರ ಸಂಪ್ರದಾಯದಲ್ಲಿ? ಅಥವಾ ಎತ್ತಿ ಪರವಾಗಿಲ್ಲ. ಅಯ್ಯೋ ಏನಾದ್ರು ಸಂಕೋಚ ಪಡ್ಬೇಕಾದ್ರೆ. ಶಂಕರಾಚಾರ್ಯರು ಯಾರು? ಅದಕ್ಕೆ ಕೈ ಎತ್ತಾ ಇಲ್ಲ. ಯಾವ ಪ್ರಶ್ನೆ ಕೇಳ್ತಾರ? ಕೈ ಎದ್ದರೆ ಸಿಕ್ಕಾಕೊಂಡ್ಬಿಡ್ತೀವಿ. ಶಿವನಿಗೆ ಒಂದು ಭಗವಂತ ಶಿವನಿಗೆ ಒಂದು ಪ್ರಾಜೆಕ್ಟ್ ಕೊಡ್ತಾನೆ, ಕಾರ್ಯ ಕೊಡ್ತಾನೆ. ಏನು ಅಂದ್ರೆ, ಬುದ್ಧ ಬಂದಿದ್ಯಾಕೆ? ಅಯ್ಯೋ, ಈ ಕಡೆಯಿಂದ ಒಂದು ಪದ ಕೇಳ್ತದೆ, ಈ ಕಡೆ ಒಂದು ಪದ ಕೇಳ್ತದೆ, ತಲೆ ಅಂತ ಇದೆ. ಯಾರಾದ್ರೊಬ್ರು ಹೇಳಿ, ಸರಿಯಾಗಿ ಪೂರ್ತಿ ಉತ್ತರ ಕೊಡಿ. ಅಹಿಂಸೆ ಸ್ಟಾಪ್ ಮಾಡಕ್ಕಲ್ಲ, ಹಿಂಸೆ ಸ್ಟಾಪ್ ಮಾಡಬೇಕು. ಅದೇ ಸ್ವಲ್ಪ ಟೆನ್ಷನ್ ಆಗ್ಬೇಕು. ಮೈಕ್ ಕೊಟ್ಟಿದ್ದೆ ಫಸ್ಟ್ ಟೈಮ್ ಅಂತ ಸ್ವಲ್ಪ ಟೆನ್ಷನ್ ಆಗ್ಬೇಕು. ಓಕೆ, ಹಿಂಸೆಯನ್ನ ನಿಲ್ಸೋದಕ್ಕೆ ಏನ್ ಹಿಂಸೆ ನಡೀತಾ ಇತ್ತು? ಪ್ರಾಣಿಗಳ ಹಿಂಸೆ. ಯಾಕೆ? ಯಾರು ಪ್ರಾಣಿಗಳ ಹಿಂಸೆ ಮಾಡ್ತಾ ಇದ್ರು? ಏನಾಯ್ತು? ಹಿಂಸೆ ಮಾಡೋದಂದ್ರೆ ಏನಂತ? ನೀವೆಲ್ಲ ತರಕಾರಿ ತಿಂತೀರಾ, ನಾವು ಅದನ್ನ ತಿಂತೀವಪ್ಪ. ಅದಕ್ಕೆ ಯಾಕೆ ಪ್ರಾಣಿ ಹಿಂಸೆ ಏನಾಯ್ತು? ಅಲ್ಲ, ಹಿಂಸೆ ಏನಾಯ್ತು ಅಂದ್ರೆ ಮಾತಾಜಿ ಯಜ್ಞ ಅಂತೀರ ನೀವು. ಪಾಪ ಪ್ರಾಣಿ ಹಿಂಸೆ ಆಗ್ತಾ ಇದೆ, ಅಲ್ಲಿ ನೀವು ಯಜ್ಞ ಅಂದ್ರೆ ಏನ್ ಮಾಡೋದಕ್ಕೆ? ಪ್ರಾಣಿ ಹಿಂಸೆ ಯಾಕಂದ್ರೆ ಪ್ರಾಣಿಗೆ ಪ್ರಾಣ ಇದೆ, ಜೀವನ ಇದೆ, ಜೀವ ಇದೆ, ನೋವಿದೆ, ನಲಿವಿದೆ, ಎಲ್ಲ ಇದೆ. ಕೊಂದ್ರೆ ನೋವಾಗುತ್ತೆ, ಹಿಂಸೆ ಆಯ್ತು, ಸಿಂಪಲ್. ಸೊ ಪ್ರಾಣಿಗಳ ಹಿಂಸೆಯನ್ನ ವೇದದಲ್ಲಿ ಪ್ರಾಣಿ ಹಿಂಸೆಗೆ ಅನುಮತಿ ಇದೆ, ಆದ್ರೆ ಅದಕ್ಕೆ ಕಂಡೀಷನ್ಸ್ ಇದೆ. ಏನು ಕಂಡೀಷನ್ ಅಂದ್ರೆ, ಯಾರು ಈ ಬರೀ ಸಸ್ಯಾಹಾರವನ್ನು ತಿನ್ಕೊಂಡು ಜೀವನ ಮಾಡಕ್ಕಾಗಲ್ವೋ ಅವ್ರಿಗೆ ಒಂದು ಸ್ವಲ್ಪ ವೇದಗಳಲ್ಲಿ ಪ್ರಾವಿಷನ್ ಇದೆ, ಅಂದ್ರೆ ಅನುಮತಿ ಇದೆ ಪ್ರಾಣಿಯನ್ನ ಹಿಂಸೆ ಮಾಡೋದಕ್ಕೆ. ಆದ್ರೆ ಪ್ರಾಣಿ ಹಿಂಸೆ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾಣಿಗೂ ಪ್ರಾಣಿ ಹತ್ಯೆ ಮಾಡ್ತಾ ಇರೋನಿಗೂ ಒಂದು ಒಪ್ಪಂದ ಇದೆ, ಅಗ್ರಿಮೆಂಟ್. ಏನ್ ಅಗ್ರಿಮೆಂಟ್? ಯಾರಿಗಾರು ಗೊತ್ತಾ? ಮಾಂಸಹ. ಏನ್ ಮಾತಾಜಿ ಏನ್ ಹೇಳ್ತಾ ಇದ್ದೀರಾ? ನನಗ ಮಾತಾಜಿ ನನಗೆ ಹೇಳ್ತಾ ಇದ್ದಾರೆ. ನೀವು ಕೂತ್ಕೊಂಡು ಆಮರ್ ಹೊಡಿತಾ ಇದ್ದೀರಾ, ನಾನ್ ನಿಮ್ಗೆ ಆಮೇಲೆ ಆಮರ್ ಹೊಡಿತೀನಿ. ಮಾಂಸಹ ಅಂದ್ರೆ ಈಗ ನಾನು ನಿನ್ನನ್ನ ಕೊಲ್ತಾ ಇದ್ದೀನಪ್ಪ, ಅಗ್ರಿಮೆಂಟ್ ಸೈನ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಜನ್ಮದಲ್ಲಿ ನೀನು ನನ್ನನ್ನ ಕೊಲ್ಲು. ಈ ಅಗ್ರಿಮೆಂಟ್ ಅಂದ್ರೆ ಏನರ್ಥ? ನಾವು ಸುಮ್ಮನೆ ಫ್ರೀ ಆಗೇ ಮಾಂಸ ತಿಂತಾ ಇಲ್ಲ, ಅದಕ್ಕೆ ಒಂದು ಬೆಲೆಯನ್ನ ಕಟ್ಟಬೇಕು ನಾವು. ಆ ಬೆಲೆ ಏನು? ಮುಂದಿನ ಜನ್ಮದಲ್ಲಿ ನಾವು ಕೂಡ ಆ ಪ್ರಾಣಿಗಳ ಆಗಿ ಜನ್ಮವನ್ನು ತಗೋತೀವಿ. ನಾವು ಯಾರನ್ನ ಕೊಂದ್ವೋ ಅವರು ಇವಾಗ ಮನುಷ್ಯ ಜನ್ಮ ತಗೊಂಡು ನಮ್ಮನ್ನ ಕೊಲ್ತಾರೆ. ಇದು ಅಗ್ರಿಮೆಂಟ್. ಅರೆ ಬುದ್ಧ ಬರಕ್ಕಿಂತ ಮುಂಚೆ ಏನಾಯ್ತು ಅಂದ್ರೆ, ಎಲ್ಲರೂ ಕೂಡ ಇದರಲ್ಲಿ ವೇದಗಳಲ್ಲಿ ಅನುಮತಿ ಇತ್ತು, ಒಂದು ಅದಕ್ಕೆ ಮಾರ್ಗ ಇತ್ತು. ಓಕೆ, ಏನ್ ಮಾಡ್ಬೇಕು? ದುರ್ಗಾದೇವಿಯ ಮುಂದೆ ಆ ಪ್ರಾಣಿಯ ಬಲಿ ಆಗ್ಬೇಕು. ಆ ಪ್ರಾಣಿ ಬಲಿಯ ಆಗಿ ಅದನ್ನು ದುರ್ಗಾದೇವಿಗೆ ಅರ್ಪಣೆ ಮಾಡಿ
ಅದಕ್ಕೆ ವೇದದಲ್ಲಿ ವಿಧಾನ ಇತ್ತು, ಆಮೇಲೆ ಅದನ್ನು ಸ್ವೀಕಾರ ಮಾಡ್ಬೋದು ಅಂತ ಪ್ರಾವಿಷನ್ ಇತ್ತು. ಆದರೆ ಅದರಲ್ಲಿ ಹೇಳಿದ್ರು ಇದಕ್ಕೆ ಸಮಯ ಕೂಡ ಇದೆ. ಹೀಗೆ ಅಮಾವಾಸ್ಯೆ ಈ ರೀತಿ 15 ದಿನಕ್ಕೆ ಒಂದು ಸತಿ ಯಾವಾಗಲಾದ್ರೂ ಮಾಡ್ಬೋದು ಅನ್ನೋದೆಲ್ಲ ಇನ್ನು ತುಂಬಾ ಕಂಡೀಷನ್ಸ್ ರೂಲ್ಸ್ ಎಲ್ಲ ಇತ್ತು. ಜನರು ಏನ್ ಮಾಡಿದ್ರು, ಚೆನ್ನಾಗಿದೆಯಲ್ಲ ದಿನಾ ತಿಂದ್ರೇನೆ ಚೆನ್ನಾಗಿರುತ್ತಲ್ವಾ, ದಿನಾ ತಿಂದ್ರೇನೆ ಚೆನ್ನಾಗಿರುತ್ತೆ. ಯಾರ ಹೆಸರು ಹೇಳಲ್ಲ, ನಾನು ಹೋದ್ವಾರ ಮಾತಾಡ್ತಾ ಇದ್ದೆ, ಅವ್ರು ಹೇಳಿದ್ರು ಇವ್ರು ನೋಡಿ ಇವ್ರು 1 kg ತಿಂತಾರೆ, ನಾವು ಅರ್ಧ kg ಅವರು ಅಂತ ಇದ್ರು. ನಾನು ತುಂಬಾ ನೋವಾಯ್ತು ನನಗೆ. ಅಯ್ಯೋ 1 kg ದಿನ ತಿಂದ್ಬಿಟ್ಟು ನರಕಕ್ಕೆ ಹೋಗ್ಬೇಕಲ್ಲಪ್ಪ. ಹಾಗಾಗಿ ಜನ ಏನು ಮಾಡಿದ್ರು, ರೂಲ್ಸ್ ಎಲ್ಲ ಬಿಟ್ಬಿಟ್ಟು, ಇವತ್ತು ಹೇಗೆ ಕಸಾಯಿಖಾನೆಗಳು ನಡೀತಾ ಇದೆ, ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾವು ತಗೊಂಡ್ಬರ್ಬೋದು. ಇದೆಲ್ಲ ಶುರು ಆಗಿದ್ದು ಬುದ್ಧ ಬರಕ್ಕಿಂತ ಮುಂಚೆ. ಈ ರೀತಿ ಮನಸ್ಸಿಗೆ ಬಂದಂಗೆ ಪ್ರಾಣಿ ವಧೆ ಆಗಕ್ಕೆ ಶುರು ಆಯ್ತು. ಅವಾಗ ಭಗವಂತನಿಗೆ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಹಂ ಬೀಜ ಪ್ರದಪಿತ, ನಾನೇ ಎಲ್ಲರಿಗೂ ಜನ್ಮ ಕೊಟ್ಟಿರೋ ತಂದೆ, ನನ್ನ ಮಕ್ಕಳನ್ನ ಈ ರೀತಿ ಅಥವಾ ಕೊಲ್ತಾ ಇದ್ದೀರಲ್ಲಪ್ಪ, ಇದನ್ನ ನಾನು ಸಹಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಸ್ವಯಂ ಭಗವಂತನೇ ಬರ್ತಾನೆ, ಬುದ್ಧ ಆಗಿ ಬರ್ತಾನೆ. ಬಂದು ಅಹಿಂಸಾ ಪರಮೋ ಧರ್ಮ ಅಂದ. ಅಹಿಂಸೆಯೇ ಪರಮ ಧರ್ಮ, ಬೇರೆ ಯಾವ ಧರ್ಮವೂ ಇಲ್ಲ. ವೇದಗಳನ್ನ ನಾನು ಸ್ವೀಕಾರ ಮಾಡಲ್ಲ ಅಂತ ವೇದಗಳನ್ನ ತಿರಸ್ಕರಿಸ್ಬಿಟ್ಟ. ಯಾಕೆ? ವೇದಗಳ ಆಧಾರದ ಮೇಲೆ ಜನ ತಪ್ಪು ದಾರಿಯನ್ನು ಹಿಡಿದಿದ್ರು. ರೂಲ್ಸ್ ಎಲ್ಲ ಬಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನು ತಗೊಂಡ್ಬಿಟ್ಟು ಅದ್ರ ಪ್ರಕಾರ ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ರು. ಅದಕ್ಕೆ ಬುದ್ಧ ಆಗಿ ಬಂದು ಭಗವಂತ ಹೇಳ್ತಾನೆ, ವೇದಗಳನ್ನ ನಾನು ಸ್ವೀಕಾರ ಮಾಡ್ತಾನೆ ಇಲ್ಲ. ನೀವು ವೇದಗಳ ಆಧಾರದ ಮೇಲೆ ಮಾಡ್ತಾ ಇರೋದಲ್ವಾ ಅಂದ್ರೆ ಹೇಳಿಲ್ಲ, ನೀವು ವೇದಗಳ ಆಧಾರದ ಮೇಲೆ ಮಾಡ್ತಾ ಇರೋದು, ನಾನು ವೇದಗಳನ್ನೇ ತಿರಸ್ಕರಿಸಾದ್ಮೇಲೆ ನಿಮ್ಮ ವಿಧಾನ ನೀವು ಯಾವ್ದು ವೇದಗಳಿಂದ ತಗೊಂಡಿದ್ರು ಅದನ್ನು ಕೂಡ ತಿರಸ್ಕರಿಸಂಗಾಯ್ತು. ಹಾಗಾಗಿ ಅದೆಲ್ಲ ಮಾಡಬೇಡಿ, ಅಹಿಂಸೆ ಪರಮ ಧರ್ಮ. ಅವಾಗ ಆ ರೀತಿ ಮಾಡಿ ಭಗವಂತ ಸ್ವಯಂ ಬುದ್ಧನಾಗಿ ಬಂದು ಅಹಿಂಸೆಯನ್ನ ಸ್ಥಾಪನೆ ಮಾಡ್ದ, ಅಹಿಂಸೆಯನ್ನ ನಿಲ್ಲಿಸ್ದ. ಆದ್ರೆ ವೇದಗಳನ್ನ ತಿರಸ್ಕರಿಸ್ಬಿಟ್ಟ ಭಗವಂತ ಸ್ವಯಂ. ಯಾರು ವೇದಗಳನ್ನ ಕೊಟ್ಟಿದ್ದು ಅಂತ ಹೇಳಿದ್ರೆ ಭಗವಂತನೇ. ಅವನ್ ಬಂದು ಏನ್ ಮಾಡ್ದ? ವೇದಗಳೇ ಇಲ್ಲ. ಇವಾಗ ಇದು ತುಂಬಾ ಸಮಯ ಇದನ್ನ ಬಿಡಕ್ಕಾಗಲ್ಲ. ವೇದಗಳೇ ಇಲ್ಲ ಅಂದ್ರೆ ಆಮೇಲೆ ಇನ್ನೇನು ಉಟ್ಕೊಳತ್ತೆ ಅಂದ್ಬಿಟ್ಟು ಆಮೇಲೆ ಭಗವಂತ ಶಿವನಿಗೆ ಈ ಒಂದು ಕೆಲಸವನ್ನ ಕೊಡ್ತಾನೆ. ಹೋಗಪ್ಪ, ಈ ಕೆಲಸ ನೀನು ಒಬ್ಬನಿಂದಾನೇ ಆಗೋದು. ಏನು? ಮೊದಲು ವೇದಗಳನ್ನ ಸ್ಥಾಪನೆ ಮಾಡ್ಬೇಕು. ಬಹಳ ಕಠಿಣವಾದ ಕೆಲಸ, ಯಾಕಂದ್ರೆ ಎಲ್ಲರೂ ವೇದಗಳನ್ನು ತಿರಸ್ಕರಿಸ್ಬಿಟ್ಟಿದ್ದಾರೆ. ಆದ್ರೆ ನಾಸ್ತಿಕರಿಗೆ ದಾರಿಯನ್ನು ತಪ್ಪಿಸ್ಬೇಕು. ನಾಸ್ತಿಕರ ದಾರಿಯನ್ನು ತಪ್ಪಿಸೋದಕ್ಕೆ ನೀನು ಆವೃತವಾಗಿರೋ, ಇದಕ್ಕೆ ಕವರ್ಡ್ ಏಥಿಸಮ್ ಅಂತ, ಕವರ್ಡ್ ಏಥಿಸಮ್. ಎನಿವೆ, ತುಂಬಾ ತತ್ವದ ಆಳದಲ್ಲಿ ಇಳಿಯೋದಕ್ಕೆ ಇಷ್ಟಪಡಲ್ಲ. ಏನಂದ್ರೆ ವೇದಗಳನ್ನ ಸ್ವೀಕಾರನೂ ಮಾಡಬೇಕು, ಆದ್ರೆ ಭಗವಂತನ ಸ್ವೀಕಾರ ಮಾಡಬಾರ್ದು. ಇಷ್ಟನ್ನ ನೀನ್ ಮಾಡಪ್ಪ. ಇದು ಶಿವನಿಗೆ ಕೊಟ್ಟಿದ್ದ ಕೆಲಸ. ಯಾತಕ್ಕೆ? ಇನ್ಯಾರಿಗೂ ಯೋಗ್ಯತೆ ಇರಲಿಲ್ಲ ಅದನ್ನ ಮಾಡೋದಕ್ಕೆ. ಬಹಳ ಕಠಿಣವಾದ ಸೇವೆ. ಹಾಗಾಗಿ ಶಂಕರಾಚಾರ್ಯರು ಶಿವನ ಅಂಶ ಬಂದು ಇಲ್ಲಿ ವೇದಗಳನ್ನ ಸ್ಥಾಪನೆ ಮಾಡ್ತಾರೆ. ಹೇಗೆ ವೇದಗಳನ್ನ ಸ್ಥಾಪನೆ ಮಾಡ್ತಾರೆ? ಅಹಂ ಬ್ರಹ್ಮಾಸ್ಮಿ, ಓಹ್ ನಾನೇ ಬ್ರಹ್ಮನ್, ಎಲ್ಲಿದೆ, ಎಲ್ಲಿ ಬರ್ತಿದೆ? ಆ ವೇದದಲ್ಲಿ. ಹಾಗಾಗಿ ಸ್ವೀಕಾರ ಮಾಡ್ತೀನಿ ನಾನು. ಸ್ವಾರ್ಥಿಗಳಲ್ವಾ ನಾವು? ಈ ರೀತಿ ಏನಾದ್ರು ನಮ್ಗೆ ಕೊಟ್ಟುಬಿಟ್ಟಿದೆ, ಎಲ್ಲಿಂದ ಕೊಟ್ಟಿದೆ, ಇದರಿಂದ ಬರ್ತಾ ಇರೋದಾ, ಇದರಿಂದ, ಹಾಗಾಗಿ ಇದನ್ನು ಸ್ವೀಕಾರ ಮಾಡೋಣ, ತಗೊಳ್ಳಿ ವೇದಗಳನ್ನ ಸ್ವೀಕಾರ ಮಾಡೋಣ. ಸೊ ಶಂಕರಾಚಾರ್ಯರು ಬಂದು ಅವರ ಒಂದು ಉದ್ದೇಶವನ್ನು ನೆರವೇರಿಸೋದಕ್ಕೆ ಸಂಪೂರ್ಣವಾದ ವೇದದ ಜ್ಞಾನವನ್ನ ಅವರು ಬಹಿರಂಗ ಮಾಡಲಿಲ್ಲ. ಎಷ್ಟು ಬೇಕೋ ಅಷ್ಟೇ ಕೊಟ್ಟರು. ಆದ್ರೆ ವೇದವನ್ನ ಸ್ವೀಕಾರ ಮಾಡೋದಕ್ಕೆ ಸ್ವೀಕಾರ ಮಾಡಿಸಿದ್ರು. ಆದ್ರೆ ಅರ್ಧಂಬರ್ಧ ಜ್ಞಾನ ಕೊಟ್ಟಿದ್ರಿಂದ ಅವ್ರೇನ್ ಹೇಳಿದ್ರು? ಅವ್ರು ಹೇಳಿಲ್ಲ. ಆದ್ಮೇಲೆ ಅವರ ಅನುಯಾಯಿಗಳು ಆ ರೀತಿ ಅದನ್ನ ತಗೊಂಡ್ಬಿಟ್ರು. ಏನೋ ಭಗವಂತನಿಗೆ ಆಕಾರವೇ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ರು ಬ್ರಹ್ಮನ್. ನಾವು ಆಗಲೇ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಓದ್ಬಿಟ್ವಿ. ಭಾಗವತದಲ್ಲಿ ಈ ಒಂದು ಶ್ಲೋಕ ಇದೆ, ವದಂತಿ ತತ್ವ ವಿದಸ್ ಯದ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಭಗವಂತ ನನ್ನ ಅರ್ಥ ಮಾಡ್ಕೋಬೇಕು ಅಥವಾ ಪರಮ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ 3 ಹಂತಗಳಿದೆ: ಬ್ರಹ್ಮನ್, ಪರಮಾತ್ಮ, ಭಗವಾನ್. ಶಂಕರಾಚಾರ್ಯರು ಏನು ಮಾಡಿದ್ರು ಅಂದ್ರೆ ಈ 3 ಕೂಡ ವೇದಗಳಲ್ಲಿರೋದು. ಬುದ್ಧ ಬಂದ ಸಮಯದಲ್ಲಿ ಈ 3 ತಿರಸ್ಕರಿಸ್ಬಿಟ್ಟಿದ್ರು ವೇದ. ಅದಕ್ಕೆ ಶಂಕರಾಚಾರ್ಯರು ಬಂದ್ಬಿಟ್ಟು ಬ್ರಹ್ಮನ್ ನನ್ನ ಸ್ವೀಕಾರ ಮಾಡಿ ಅಂತ ಹೇಳಿದ್ರು. ಮೊದಲ ಹಂತ, ಈ ಸಂಪೂರ್ಣ ಜ್ಞಾನದಲ್ಲಿ ಮೊದಲ ಹಂತವನ್ನು ಮಾತ್ರ ಕೊಟ್ಟರು. ಆ ಬ್ರಹ್ಮನ್ ಅಂದ್ರೆ ಏನು?
ಅದು ಪ್ರಭೆ, ಅದು ಶಕ್ತಿ, ಅದು ಕಾಂತಿ ಅಂದ್ಬಿಟ್ಟು ಅಷ್ಟಕ್ಕೆ ನಿಲ್ಸಿದ್ರು ಅವರು. ಆದ್ರೆ ಅವರು ಇನ್ನೊಂದು ಹಾಡನ್ನು ಹೇಳಿದ್ರು, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಭಜ. ಮೂಢಮತೆ. ಏನು ಮೂಢಮತೆ ಅಂದ್ರೆ ಬುದ್ಧಿ ಇಲ್ಲದೆ ಇರೋರು. ಏನಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು? ಸುಮ್ಮನೆ ಬ್ರಹ್ಮನಿಗೆ ಭಗವಂತನಿಗೆ ರೂಪ ಇಲ್ಲ ಆಕಾರ ಇಲ್ಲ ಅನ್ಬಿಟ್ರಪ್ಪ. ಗೋವಿಂದನ ಭಜನೆಯನ್ನ ಮಾಡಿ, ಭಗವಂತನ ಆರಾಧನೆಯನ್ನ ಮಾಡಿ. ಮೂಢಮತೆ, ನಿಮಗೆ ಬುದ್ಧಿ ಇಲ್ಲ, ಸುಮ್ಮನೆ ವಾದಗಳನ್ನ ಮಾಡಿಕೊಂಡು ನೀವು ಭಗವಂತನನ್ನ ಪಡೆಯಕ್ಕಾಗಲ್ಲ ಅಂತ ಅವರು ಸತ್ಯವನ್ನ ಆ ರೀತಿಯಲ್ಲಿ ಹೇಳ್ತಾರೆ. ಆದ್ರೆ ಅವರ ಅನುಯಾಯಿಗಳು ಅದನ್ನು ಸರಿಯಾಗಿ ಸ್ವೀಕಾರ ಮಾಡಲ್ಲ. ಆಮೇಲೆ ಅವ್ರೇನ್ ಹೇಳಿದ್ರು, ಭಗವಂತನಿಗೆ ರೂಪವೇ ಇಲ್ಲ, ಭಗವಂತನಿಗೆ ಆಕಾರವೇ ಇಲ್ಲ. ಹಾಗಾಗಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಭಗವಂತನ ಆ ನಿರಾಕಾರನ ತಾತ್ಕಾಲಿಕ ರೂಪ. ಕೃಷ್ಣ ಟೆಂಪರರಿ ಆಗಿ ಆ ನಿರಾಕಾರ ಶಕ್ತಿ ಕೃಷ್ಣನ ರೂಪವನ್ನು ತಗೊಂಡಿದೆ. ಅಂತವ್ರು ನರಕಕ್ಕೆ ಹೋಗ್ಬೇಕಾಗುತ್ತೆ. ಯಾರು ಭಗವಂತನಿಗೆ ರೂಪ ಇಲ್ಲ ಅಂತಾರೋ ಅವರಿಗೆ ನಿರಾಕಾರವಾದಿಗಳು ಅಂತಾರೆ. ಅಥವಾ ಭಗವಂತನ ರೂಪ ನಮ್ಮ ತರ ದೇಹವನ್ನ ಪಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅವ್ರನ್ನ ಮಾಯಾವಾದಿಗಳು ಅಂತ ಕರೀತಾರೆ. ಇವರೆಲ್ಲ ಭಗವಂತನಿಗೆ ಆಕಾರ ಇಲ್ಲ ಅಂತ ಹೇಳೋದ್ರಿಂದ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಕೃಷ್ಣ ತನ್ನ ಅಸ್ತಿತ್ವದ ಬಗ್ಗೆ ಮಾಮ್ ಅಂತ ಎಷ್ಟೊಂದು ಸತಿ ಹೇಳ್ತಾನೆ, ನನಗೆ 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 ಅಂತ. ಆದ್ರೆ ಜನರು ಸ್ವೀಕಾರ ಮಾಡೋದು. ಅದಕ್ಕೆ ಬ್ರಹ್ಮ ಈ ಇದರಲ್ಲಿ ಜ್ಞಾನದಲ್ಲಿ ಕೊಟ್ಬಿಟ್ಟಿದ್ದಾನೆ, ಈಶ್ವರ ಪರಮ ಕೃಷ್ಣ ಅವನು ಹೇಗಪ್ಪ ಇದ್ದಾನೆ? ನಿರಾಕಾರನ ಇಲ್ಲ, ಸಚ್ಚಿದಾನಂದ ವಿಗ್ರಹ. ವಿಗ್ರಹ ಅಂದ್ರೆ ರೂಪ. ಅವನಿಗೆ ರೂಪ ಇದೆ. ಎಂತಹ ರೂಪ? ಒಂದು ಸತ್ಚಿತ್ ಆನಂದ, ಸತ್ಚಿತ್ ಆನಂದಮಯ ರೂಪ. ಸತ್ ಅಂದ್ರೆ ಏನು? ಶಾಶ್ವತವಾದದ್ದು. ನಮ್ಮ ಶರೀರ ತಾತ್ಕಾಲಿಕವಾದದ್ದು, ಅವನ ಶರೀರ ಶಾಶ್ವತವಾದದ್ದು. ಚಿತ್. ಸೊ ಓಕೆ, ಭಗವಂತನ ಶರೀರ ಸತ್, ನಮ್ಮ ಶರೀರ ಅಸತ್. ಓಕೆ, ಒಂದು ಸತ್ತು, ನಮ್ದು ಅಸತ್. ಆಮೇಲೆ ಎರಡನೇ ಗುಣ ಚಿತ್. ಚಿತ್ ಅಂದ್ರೆ ಜ್ಞಾನ. ಭಗವಂತ ಜ್ಞಾನಮಯ, ಯಾಕಂದ್ರೆ ಎಲ್ಲ ಜ್ಞಾನ ಅವನಿಂದ ಬಂದಿರೋದು. ಹಾಗಾಗಿ ಅವನು ಜ್ಞಾನಮಯ, ನಾವು ಅಜ್ಞಾನಮಯ. ಹಾಗಾಗಿ ನಾವು ಅಚಿತ್. ಭಗವಂತ ಸತ್, ನಾವು ಅಸತ್. ಭಗವಂತ ಚಿತ್, ನಾವು ಅಚಿತ್. ಭಗವಂತ ಆನಂದ. ಭಗವಂತ ಆನಂದ. ಇದನ್ನು ಮುಂಚೆ ಎಷ್ಟೊಂದು ಸತಿ ಹೇಳಿ, ಕೃಷ್ಣ ಯಾವತ್ತೂ ದುಃಖದಲ್ಲಿ ಇರೋದಿಲ್ಲ. ಅವನು ಯಾವಾಗಲೂ ನಗ್ತಾ ಇರ್ತಾನೆ. ಅವನ ಸಂಪರ್ಕದಲ್ಲಿ ಯಾರು ಬರ್ತಾರೋ ಅವರು ಕೂಡ ಹುಚ್ಚರಲ್ಲಪ್ಪ, ನಗ್ತಾ ಇರ್ತಾರೆ. ಅಂದ್ರೆ ಜೀವನದ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಭಕ್ತರು ಸಂತೋಷವಾಗಿ ಇರ್ತಾರೆ. ಯಾಕಂದ್ರೆ ಆ ಸಂತೋಷ ಬರ್ತಾ ಇರೋದೇ ಕೃಷ್ಣನಿಂದ. ಯಾಕೆ ನಾವು ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು? ಯಾಕೆ ಜಪ ಮಾಡಬೇಕು? ಆನಂದ ಸಿಗ್ಬೇಕು ಅಂದ್ರೆ ಮಾಡ್ಬೇಕು. ಸಿಂಪಲ್. ಅದಕ್ಕೆ ಪ್ರಭುಪಾದ ಬರ್ತಾರೆ, ಚಾಂಟ್ ಹರೇ ಕೃಷ್ಣ ಮಹಾಮಂತ್ರ ಆ್ಯಂಡ್ ಬಿ ಹ್ಯಾಪಿ ಅಂದ್ರು. ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಸರಿಯಾಗಿ ಜಪ ಮಾಡಿದ್ರೆ ನಿಜವಾಗ್ಲೂ ಜೀವನದಲ್ಲಿ ನಾವು ಸಂತೋಷವಾಗಿ. ಯಾಕೆ? ಆ ಸಂತೋಷದ ಆಗರ, ರಿಸರ್ವಾಯರ್, ಸಮುದ್ರ, ಅವನ ಸಂಪರ್ಕದಲ್ಲಿ ನಾವಿದ್ದಾಗ ನಮ್ಮಲ್ಲೂ ಸಂತೋಷ ಬಂದೇ ಬರುತ್ತೆ. ಪ್ರತಿದಿನ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ. ಯಾರ ಸಂಪರ್ಕದಲ್ಲಿದ್ದೀವಿ? ಕೃಷ್ಣನ ಸಂಪರ್ಕದಲ್ಲಿದ್ದೀವಿ. ಕೃಷ್ಣ ಆನಂದಮಯ, ಹಾಗಾಗಿ ನಾವು ಕೂಡ ಆನಂದಮಯರಾಗ. ಅವನಷ್ಟಾಗಲ್ಲ, ಎಷ್ಟು ಆಗುತ್ತೋ ಈ ಭೌತಿಕ ಜಗತ್ತಿನಲ್ಲಿ ಅಷ್ಟಾಗುತ್ತೆ. ಸೊ ಅವನು ಆನಂದ. ಭೌತಿಕ ಜಗತ್ತಿನಲ್ಲಿ ಇರೋ ಜೀವಿಗಳು ನಿರಾನಂದ. ಸೊ ಅವನು ಸತ್ತು, ನಾವು ಅಸತ್ತು. ಅವನು ಚಿತ್, ನಾವು ಅಚಿತ್. ಅವನು ಆನಂದ, ನಾವು. ಅವನು ಹೇಗಪ್ಪ ನಮ್ಮ ತರ ಇರಕ್ಕಾಗತ್ತೆ? ಸಂಪೂರ್ಣ ಆಪೋಸಿಟ್ ಕ್ವಾಲಿಟೀಸ್ ಇದೆಯಲ್ಲಪ್ಪ ನಮಗೂ. ಹಾಗಾಗಿ ಭಗವಂತ ನಮ್ಮಲ್ಲಿ ಒಬ್ಬನ ಅಲ್ಲ, ನಮ್ಮ ಮೂಲ. ಅವನಿಂದ ನಾವು ಬಂದಿದ್ದೀವಿ. ಅದಕ್ಕೆ ಬ್ರಹ್ಮ ಹೇಳ್ತಾ ಇದ್ದಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ. ರೂಪ ಇಲ್ಲ, ಇಲ್ಲ, ಖಂಡಿತ ರೂಪ ಇದೆ ಅವನಿಗೆ. ಸುಂದರವಾದ ರೂಪ, ಸುಂದರವಾದ ರೂಪ, ಸುಂದರವಾದ ನಗು,
ಸುಂದರವಾದ ಕುಡಿ ನೋಟ, ಮಧುರಾಧಿಪತೆಯ ಅಖಿಲಂ ಮಧುರಂ. ಕೃಷ್ಣನ ಸರ್ವಸ್ವವು ಕೂಡ ಮಧುರ, ಸಿಹಿಯಾದದ್ದು, ಸುಂದರವಾದದ್ದು. ಅನಾದಿರ್ ಸಚ್ಚಿದಾನಂದ ವಿಗ್ರಹ ಆಯ್ತು. ಎಷ್ಟು ದಿನದಿಂದ ಇದ್ದಾನೆ ಇವನು? ಈಗ ಜನ್ಮ ತಗೊಂಡಿದ್ದಾನ. ಅನಾದಿ. ಅನಾದಿ ಅಂದ್ರೆ ಗೊತ್ತೇ ಇಲ್ಲ. ಅನಾದಿ ಕಾಲದಿಂದ ಅಂತಾರ. ಯಾವುದೋ ಕಾಲದಿಂದ, ಆಗಿಂದ ಇದ್ದಾನು. ಮತ್ತೆ ಆದಿ, ಅವನಿಗಿಂತ ಮುಂಚೆ ಯಾರಿದ್ರು? ಯಾರು ಇರಲಿಲ್ಲ. ಅವನೇ ಎಲ್ಲದಕ್ಕೂ ಆದಿ. ಅವನ ಇನ್ನೊಂದು ಹೆಸರೇನು? ಗೋವಿಂದ. ಗೋವಿಂದ. ಏನ್ ಮಾಡ್ತೀವಿ ನಾವು ಗೋವಿಂದಕ್ಕೆ ಹೋಗ್ಬಿಟ್ಟು? ಗೋವಿಂದ ಅಂದ್ರೆ ತಿರುಪತಿ. ಗೋವಿಂದ. ಏನ್ ಮಾಡ್ತೀವಿ ತಿರುಪತಿಗೆ ಹೋಗ್ಬಿಟ್ಟು? ಸ್ವಲ್ಪ ಜೋರಾಗಿ ಹೇಳಿ, ಪರವಾಗಿಲ್ಲ. ಗೋವಿಂದನ ಹತ್ರ ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ದುಡ್ಡು ಕೊಟ್ರೆ ಏನಂತಾರೆ ಅದಕ್ಕೆ? ಲಂಚ ಕೊಡೋದು ಅಂತಾರೆ. ಸೊ ನಾವು ತಿರುಪತಿಗೆ ಹೋಗ್ಬಿಟ್ಟು ಭಗವಂತನಿಗೆ, ಅಪ್ಪ ನಾನು 10 ರೂಪಾಯಿ ಕೊಟ್ಟೆ ಅಪ್ಪ, ಇವಾಗ ತಾನೇ ಪ್ರೂಫು, ಸೆಲ್ಫಿ ತಗೊಂಡಿದ್ದೀನಿ, 10 ರೂಪಾಯಿ ಹಾಕೋದು, ಕಳಿಸ್ತೀನಿ ಬೇಕಾದ್ರೆ ನಿನಗೆ. ಏನ್ ಮಾಡ್ಬೇಕಪ್ಪ ನಾನು? 10 ರೂಪಾಯಿನ 1,000 ರೂಪಾಯಿ ಮಾಡ್ಬಿಡಪ್ಪ ಅಷ್ಟೇ. ಗೋವಿಂದ. ಯಾಕೆ ಗೋವಿಂದ ಅವನ ಹೆಸರು? ಗೋ. ಗೋ ಅಂದ್ರೆ ಹಸು, ಮತ್ತೆ ಇಂದ್ರಿಯಗಳಪ್ಪ ಮೋಸ್ಟ್ ಇಂಪಾರ್ಟೆಂಟ್. ಹಸು ಯಾರಿಗೆ ಬೇಕು? ನಮಗ್ ಬೇಕಾಗಿರೋದು ನಮ್ಮ ಇಂದ್ರಿಯಗಳಿಗೆ ಸಂತೋಷವನ್ನ ನೀಡಬೇಕು. ಹಾಗಾಗಿ ಕೃಷ್ಣನ ಆರಾಧನೆಯನ್ನ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಇಂದ್ರಿಯಗಳು ಕೂಡ ಸಂತೋಷವನ್ನು ಅನುಭವಿಸ್ಬಿಡುತ್ತೆ. ನಮಗೆ ಆಹಾರವನ್ನ ತಿನ್ನೋದಕ್ಕೆ ನಮಗೆ ಇದು ತಿನ್ಬೇಕು ಅದು ತಿನ್ಬೇಕು ಅಂತ ಆಸೆ ಇದ್ರೆ ಏನೂ ಸಮಸ್ಯೆ ಇಲ್ಲ. ಸುಮ್ಮನೆ ಅದನ್ನ ಮೊದಲು ಕೃಷ್ಣನಿಗೆ ಅರ್ಪಣೆ ಮಾಡಿ ತಿನ್ಬೇಕು ಅಷ್ಟೇ. ಏನ್ ಬೇಕಾ? ನಾನ್ ವೆಜ್ ಅದು. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಭಕ್ತಿ ಅಪ್ರಯಚ. ಹಾಗಾಗಿ ಜೀವನದಲ್ಲಿ ನಿಜವಾಗಿಯೂ ಆನಂದದಲ್ಲಿ ಇರಬೇಕು ಅಂದ್ರೆ ಕೃಷ್ಣನ ಭಕ್ತರಾದ್ರೇನೆ ನಿಜವಾದ ಆನಂದ. ಅನಾದಿರಾದಿರ್ ಗೋವಿಂದ. ಸರ್ವ ಕಾರಣ ಕಾರಣಂ. ಏನಿಗಂದ್ರೆ ಅರ್ಥ? ಸರ್ವ ಕಾರಣ ಕಾರಣಂ ಆಯ್ತು ಅಂದ್ರೆ ಅರ್ಥ ಏನು? ಎಲ್ಲಾ ಕಾರಣಗಳಿಗೂ ಅವನೇ ಪರಮ ಕಾರಣ. ಅಂದ್ರೆ ಏನರ್ಥ? ಅಂದ್ರೆ ಏನರ್ಥ? ನನಗೆ ಅರ್ಥ ಆಗಂಗೆ ಹೇಳಿ. ಓಕೆ ಆಯ್ತು. ನಿಮ್ಮ ಪ್ರಶ್ನೆ ಕೇಳ್ತೀನಿ. ಕೆಮ್ತಾ ಇದ್ದಾರೆ. ಯಾಕೆ ಕೆಮ್ತಾ ಇದಾರಪ್ಪ? ಕೆಂಪಂತು ಏನೋ ಜ್ಞಾನೋದಯ ಆಗತ್ತೆ ಅಂತ ಇಲ್ಲಿ ಬಂದ್ರೆ ಇವಾಗ ಜ್ಞಾನನೂ ಹೋಗ್ತಾ ಇದೆಯಲ್ಲಪ್ಪ. ಎಂತ ಪ್ರಶ್ನೆಗಳು ಕೇಳ್ತಾರೆ? ಕೆಂಪಂತು ಕೆಮ್ತಾರೆ, ಏನ ದೊಡ್ಡ ವಿಷಯನ? ಓಕೆ, ಆಮೇಲೆ ಹೇಳ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಕೇಳ್ತಾರೆ ಏನ್ ಕುಡಿದ್ರಿ, ಏನ್ ತಿಂದ್ರಿ? ಹೌದು, ಸ್ವಲ್ಪ ತುಂಬಾ ಥಂಡಿ ಇತ್ತು, ಹೊರಗಡೆ ಇದ್ದೆ, ಸ್ವೆಟರ್ ಹಾಕೊಡ್ಲಿಲ್ಲ, ಇಲ್ಲ ತಣ್ಣೀರು ಕುಡಿದ್ಬಿಟ್ಟೆ, ಇಲ್ಲ ಐಸ್ ಕ್ರೀಮ್ ತಿಂದೆ. ಇದಕ್ಕೆ ಇದು ಏನು ಕಾರಣನೋ ಇಲ್ವೋ? ಕಾರಣ. 2 ತರಹದ ಕಾರಣ ಇದೆ. ಒಂದು ಸದ್ಯದ ಕಾರಣ, ಕಣ್ಣಿಗೆ ಕಾಣ್ತಾ ಇರುವಂತ ಕಾರಣ. ಕಣ್ಣಿಗೆ ಕಾಣ್ತಾ ಇರುವಂತ ಕಾರಣ ಬೇಕಾದಷ್ಟು ಇರ್ಬೋದು. ಯಾರೋ ಬಂದು ನಾನು ಹೊಡೆದ್ಬಿಟ್ರು ಪ್ರಭು, ಅದ ಯಾರೋ ಬಂದು ನನ್ನ ಮೇಲೆ ತುಂಬಾ ಜೋರಾಗಿ ಕಿರ್ಚಾಡ್ಬಿಟ್ರು. ಯಾರು ಕಿರ್ಚಾಡಿದ್ದು? ಅವರು ಅವರೇ ಕಾಣ್ತಾ ಇರೋದು ನಮ್ಗೆ ಅಲ್ವಾ? ಅವರು ಸದ್ಯದ ಕಾರಣ, ತಕ್ಷಣದ ಕಾರಣ, ಇಮಿಡಿಯೇಟ್ ಕಾಸ್. ಸರ್ವ ಕಾರಣ ಅಂದ್ರೆ ಯಾರು? ಕೃಷ್ಣ. ಅಂದ್ರೆ ಏನರ್ಥ? ಕೃಷ್ಣ ಅವನು ಕಳಿಸ್ತಾ ನಮ್ಮನ್ನು ಹೊಡೆಯೋದಕ್ಕೆ ಅಂತನಾ? ಅಂದ್ರೆ ಏನರ್ಥಪ್ಪ? ನೀವು ಬರೀ ಸಿನಾನಿಮೆ ಕೊಡ್ತಾ ಇರಿ, ಸಮಾನಾರ್ಥಕ ಪದಗಳನ್ನ ಕೊಡಬೇಡಿ ನನಗೆ. ಮೂಲ ಕಾರಣ ಅಂದ್ರೆ ಏನರ್ಥ? ಕೃಷ್ಣ ಕಳ್ಸಿದ್ನ ಅವ್ರಿಗೆ ನನಗೆ ಭಯಕ್ಕೆ. ಡಿಸೈಡ್, ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸರ್ವ ಕಾರಣಕ್ಕ. ಹೌದಾ ಇಲ್ವಾ? ಕೃಷ್ಣನೇ ಕಳ್ಸಿದ್ದ? ಕೃಷ್ಣ ಒಳ್ಳೆಯವನಲ್ಲ ಹಾಗಾದ್ರೆ. ಕೃಷ್ಣ ಅಲ್ಲಿ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಯಾರಿಗೋ ಕಾಯಿ ಕೆರಿತಾ ಇದೆ, ಕಾಲು ಕೆರಿತಾ ಇದೆ, ಇವತ್ತು ಯಾರಿಗೂ ಹೊಡೆಯೋಣ? ಶಶಾಂಕ್ ಪ್ರಭು, ಇವತ್ತು ನಿಮ್ಗೆ ಸ್ಪೆಷಲ್ ಲೂಸ್ ಮೋಷನ್. ಯಾಕೆ ಹೇಳ್ತಾರೆ? ಅವ್ರಿಗೆ ಲಾಸ್ಟ್ ವೀಕ್ ಆಯ್ತು ಅದಕ್ಕೆ.
ಕೃಷ್ಣ ಮೇಲೆ ಕೂತಿದ್ದ, ನೋಡ್ದ ಕೃಷ್ಣ ಪ್ರಭು ಚೆನ್ನಾಗಿದಾರಲ್ಲ, ಆರೋಗ್ಯ ಸರಿ, ಇವ್ರಿಗೆ ಲೂಸ್ ಮೋಷನ್ ಕೊಂಡೆ. ಏನಪ್ಪ ಕೃಷ್ಣನ ಮಾಡಿದ್ದು ಆಮ ಕರ್ಮ ಫಲದ ಪ್ರಕಾರ ನಮಗೆ ಬರ್ತಾ ಇದೆ. ಆದ್ರೆ ಆ ಕರ್ಮ ಫಲಕ್ಕೆ ನಿಯಮಗಳನ್ನ ಕೊಟ್ಟಿರೋನು ಯಾರು? ಹಾಗಾಗಿ ಅವನು ಸರ್ವಕಾರಣ ಕಾರಣ. ನಾವು ಬನ್ನಿ ಸತ್ಸಂಗಕ್ಕೆ ಬನ್ನಿ ಅಂದ್ರೆ ಕೃಷ್ಣ ನಮಗೆ ಪ್ರೇರಣೆನೇ ಕೊಡ್ಲಿಲ್ಲ. ಹೌದಪ್ಪ, ನಮ್ಮ ಪಕ್ಕನೇ ನಿಂತಿದ್ದಾನೆ ಕೃಷ್ಣ, ನಿಮ್ಗೋಸ್ಕರ ಕಾಯ್ತಾ ಇದ್ದಾನೆ, ನಿಮಗೆ ಪ್ರೇರಣೆ ಕೊಡೋಕ್ಕೋಸ್ಕರನೇ ಅವನಿರೋದು. ನಮ್ಮ ಇಚ್ಛೆ ಪ್ರಕಾರವಾಗಿ ನಾವು ಏನ್ ಮಾಡಬೇಕು ಅನ್ನೋದಕ್ಕೆ ಭಗವಂತ ನಮಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದಾನೆ, ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾನೆ. ಓಕೆ, ಆದ್ರೆ ಅದಕ್ಕೆ ಮೂಲ ಕಾರಣ ಅವನು. ತೇನ ವಿನ ತೃಣಮಪಿ ನ ಚಲತಿ. ಪ್ರಭು ಅವರು ಹೋದ ಪ್ರಸಾದ ಎಲ್ಲ ಕೊಡಕ್ಕ ಯಾಕೆ ಅಷ್ಟು ಕೋರ್ ಮಾಡಿಸ್ಬಿಟ್ಟು ನಾವು ಅಷ್ಟು ಬೇಗ ಎದ್ದು ಪ್ರಸಾದ ಕೊಡಿ. ಅವ್ರು ಏನಾದ್ರು ಹೋಗ್ತಾ ಇದ್ರು. ಸೊ ಸರ್ವ ಕಾರಣ ಕಾರಣಂ ಅಂದ್ರೆ ಅವನು ಎಲ್ಲದಕ್ಕೂ ಕಾರಣ ಪರಿಣಾಮ ಇವುಗಳನ್ನು ಸೃಷ್ಟಿ ಮಾಡಿರೋನು ಭಗವಂತ. ಹಾಗಾಗಿ ಅವನು ಸರ್ವ ಕಾರಣ ಕಾರಣ. ತೇನ ವಿನ ತೃಣಮಪಿ ನ ಚಲತಿ. ಅವನ ಒಂದು ಅಪ್ಪಣೆ ಇಲ್ಲದೆ ಒಂದು ತೃಣವೂ ಕೂಡ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೂ ಸ್ವತಂತ್ರವಾದ ಶಕ್ತಿ ಇಲ್ಲ. ಆದ್ರೆ ಎಲ್ಲವೂ ಚಲಿಸೋದಕ್ಕೆ ಮೂಲ ಶಕ್ತಿ ಕಾರಣ ಅವನು. ಶಾಸ್ತ್ರದಲ್ಲಿ ಹೇಳ್ತಾರೆ, ಸೂರ್ಯೋದಯ ಎಷ್ಟೊತ್ತಕ್ಕಪ್ಪ ನಾಳೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಷ್ಟೊತ್ತಿಗೆ ಈಗಿನ ಕಾಲದಲ್ಲಿ ಎಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ? ಈ ಸಮಯದಲ್ಲಿ ಈ ಕಡೆ 5:30 ಅಂತಾರೆ, ಈ ಕಡೆ 6:30. ಓಕೆ, 6:30 ಅಂತ ಇಟ್ಕೊಳ್ಳಿ. 6:28 ಅಂತ ಇರುತ್ತೆ. ಸೂರ್ಯ ಎಷ್ಟೊತ್ತಿಗೆ ಉದಯ ಆಗುತ್ತೆ ನಿಜವಾಗ್ಲೂ ನಾಳೆ? ಇವತ್ತು 6:28 ಅಂತ ಕೊಟ್ಟಿದ್ರೆ ನಾಳೆ ಬೆಳಗ್ಗೆ ಸೂರ್ಯೋದಯ ಆದ್ಮೇಲೆ ಚೆಕ್ ಮಾಡೋದು ಎಷ್ಟೊತ್ತು ಕೊಟ್ಟಿರ್ತಾನೆ ಸೂರ್ಯ ನೋಡಿ ಹೇಳ್ತೀವಿ ನಾಳೆ. ಆಯ್ತು, ಇವತ್ತೊಂದು ಏನೋ ತುಂಬಾ ಬುದ್ಧಿವಂತರು ಜಾಸ್ತಿ ಆಗ್ತಾರೆ. 6:28 ಅಂದ್ರೆ 6:28ಕ್ಕೆ ಸೂರ್ಯೋದಯ ಆಗಿರುತ್ತೆ. ತಿರ್ಗಾ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಸೂರ್ಯ, ಚಂದ್ರ, ವರುಣ, ವಾಯು ಎಲ್ಲರೂ ಕೂಡ ಭಗವಂತನ ಭಯದಿಂದಾಗಿ ಸೂಕ್ತ ಸಮಯಕ್ಕೆ ಅವರವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾರು ಕೂಡ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ಹೋಗಕ್ಕಾಗಲ್ಲ. ಇದು ಭಗವಂತನ ಸೃಷ್ಟಿ. ಯಾಕೆಂದ್ರೆ ಅವನು ಪರಮ ನಿಯಂತ್ರಕ. ಅವನ ಇಚ್ಛೆಯ ಪ್ರಕಾರ ಸೂರ್ಯೋದಯ ಆಗ್ತಾ ಇದೆ, ಸೂರ್ಯಾಸ್ತ ಆಗುತ್ತೆ, ಚಂದ್ರೋದಯ ಆಗುತ್ತೆ. ಎಲ್ಲವೂ ಕೂಡ ಅವನ ಇಚ್ಛೆಯ ಪ್ರಕಾರ ಸರಿಯಾದ ಸಮಯಕ್ಕೆ ಆಗ್ತಾ ಇರುವಂತ ವಿಷಯಗಳು. ಯಾಕಂದ್ರೆ ಅವನು ಪರಮ ನಿಯಂತ್ರಕ. ಹಾಗಾಗಿ ಅವನ ಬಗ್ಗೆ ನಾವು ಉಲ್ಟಾ ಪಲ್ಟಾ ಮಾತಾಡಕ್ಕಾಗಲ್ಲ. ಇವಾಗ ಒಂದು ಮೈಕ್ ಕೊಡ್ತೀನಿ, ಜೋರಾಗೆ ನರೇಂದ್ರ ಮೋದಿ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಂಡು ಬೀದಿಯಲ್ಲಿ ಹೋಗಿ ಬನ್ನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಜೋರಾಗಿ ಕಿಚ್ಚಿ ಏನ್ ಮಾಡ್ತಾರೆ? ಆರತಿ, ಮಂಗಳಾರತಿ ಮಾಡ್ತಾರೆ ನಿಮಗೆ. ಸೊ ಅದೇ ಭಗವಂತನ ಬಗ್ಗೆ ಯಾಕೆ ಯಾರು ಹಿಂದೆ ಓಡ್ತಾ ಇಲ್ವಲ್ಲ ನಮಗೆ? ನೀವು ಏನೇ ಬಾಯಿಗೆ ಬಂದಂಗೆ ಮಾತಾಡಿದ್ರು ಕೂಡ ಯಾರು ಹಿಂದೆ ನಿಂತಿಲ್ವಲ್ಲ. ಹಾಗಾಗಿ ಜನರು ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ. ಅರೆ, ಕೃಷ್ಣನ ಸ್ಥಾನ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಅಂತ ವ್ಯಕ್ತಿ, ನಾನು ನರೇಂದ್ರ ಮೋದಿ ಅವರ ಬಗ್ಗೆ ಮತ್ತೆ ಹೇಳ್ತಾ ಇರ್ತೀನಿ. ಪಾಪ ಅವ್ರು ತುಂಬಾ ಕೆಮ್ಮು ಬರ್ತಾ ಇರ್ತಾರೆ. ಪ್ರತಿ ಕ್ಲಾಸಲ್ಲೂ ಅವ್ರ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ಯಾಕೆಂದ್ರೆ ಅವ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದ್ರೆ ಅವರೇ ಹೇಳ್ಬೇಕು. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಕೃಷ್ಣ ಹೇಳಿದ್ರೇನೆ ನಮಗೆ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಕೃಷ್ಣನ ಬಗ್ಗೆ ಕೃಷ್ಣನೇ ಹೇಳ್ತಾ ಇದ್ದಾನೆ. ಆಚಾರ್ಯರು ಹೇಳ್ತಾರೆ, ಏನು ಕೃಷ್ಣನ ಎಲ್ಲಕ್ಕಿಂತ ಶ್ರೇಷ್ಠ ಗುಣ ಏನು ಅಂದ್ರೆ ಕೃಷ್ಣ ಭಕ್ತವತ್ಸಲ. ಏನು ಭಕ್ತವತ್ಸಲ ಅಂದ್ರೆ? ವಾತ್ಸಲ್ಯ ಅಂದ್ರೆ ಏನರ್ಥ? ಪ್ರೀತಿ. ತಂದೆ ತಾಯಂದ್ರು ಮಕ್ಕಳಿಗೆ ತೋರಿಸುವಂತ ಪ್ರೀತಿ. ಭಕ್ತವತ್ಸಲ ಅಂದ್ರೆ ಕೃಷ್ಣನಿಗೆ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಬೇಕಾಗಿರೋ ಜನರು ಯಾರು? ಭಕ್ತರು. ಯಾರು ಭಕ್ತರು ಅಂದ್ರೆ ಯಾರು? ಕಾಲರ್ ಮೇಲೆತ್ತಿದೆ, ಕಾಣಿಸ್ತಾ ಇಲ್ವಾ ನಿಮಗೆ? ಯಾರು ಕೃಷ್ಣನ ನಾಮವನ್ನ ತಗೋತಾರೋ, ಭಕ್ತಿಯಿಂದ ಕೃಷ್ಣನ ಹತ್ರ ಬರ್ತಾರೋ ಅವರು ಕೃಷ್ಣನ ಭಕ್ತರು. ನಿನ್ನೆ ಒಂದು ಮೆಸೇಜ್ ಬಂದಿತ್ತು, ನಮ್ಮ ಇನ್ನೊಂದು ಇಂಟರ್ನಲ್ ಗ್ರೂಪ್ ಇದೆ, ಅಲ್ಲಿ ಕಳಿಸಿದೆ. ಕೃಷ್ಣ ಭಕ್ತಿಯನ್ನ ಮಾಡೋದ್ರಿಂದ ತಂದೆ ತಾಯಂದ್ರಿಗೆ ಏನು ಲಾಭ?
ಇವಾಗ ಉದಾಹರಣೆಗೆ ನಮ್ಮೆಲ್ಲರಿಗೂ ಓಕೆ ಹಿರಿಯರಿದ್ದಾರೆ ಬಿಟ್ಟರೆ ನಮ್ಮಲ್ಲಿ ಸತ್ತ ಜನರಿಗೆ ತಂದೆ ತಾಯಂದ್ರು ಇಬ್ಬರು ಇರ್ಬೋದು, ಒಬ್ರು ಇರ್ಬೋದು, ಹೋಗ್ಲಿ ತಂದೆ ತಾಯಂದ್ರು ಸರಿ, ಅಕ್ಕ ತಮ್ಮ ತಂಗಿ. ಸೊ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಇದು ನಾರದ ಪಂಚರಾತ್ರ ಅಂತ ನಾರದರು ಹೇಳ್ತಾ ಇದ್ದಾರೆ. ಏನಂತ, ಒಬ್ಬ ವ್ಯಕ್ತಿ ಮನುಷ್ಯ ಕೃಷ್ಣನ ಭಕ್ತನಾದ್ರೆ ಅವನ ಜೀವನವಂತೂ ಆಯ್ತು. ಇಲ್ಲಿ ಹೇಳ್ದಂಗೆ ಜನ್ಮ ಕರ್ಮಚರ್ಮ ದಿವ್ಯಂ, ತಿರ್ಗಾ ಅವನಿಗೆ ಭೌತಿಕ ಜಗತ್ತಿಗೆ ಬರಲ್ಲ, ಭಗವಂತನ ನಾಮಕ್ಕೆ ಹೋಗ್ತಾನೆ. ಆಯ್ತು, ನನಗೆ ಸಿಕ್ಬಿಡ್ತಲ್ಲ, ನನ್ನ ತಂದೆ ತಾಯಿ ಗತಿ ಏನು, ನನ್ನ ಅಕ್ಕ ತಮ್ಮಂದ್ರ ತಂಗಿಯರ ಗತಿ ಏನು, ಅಥವಾ ಪತಿ ಆಗಿದ್ರೆ ಪತ್ನಿಯ ಗತಿ ಏನು, ಸರಿ ಇನ್ನು ನನ್ನ ಹಿಂದೆ ತಲೆಮಾರುಗಳಿವೆ, ಜನರೇಷನ್ಸ್ ಇವೆ, ಅವರ ಗತಿ ಏನು. ನಾರದ ಪಂಚರಾತ್ರದಲ್ಲಿ ನಾರದರು ಹೇಳ್ತಾ ಇದಾರೆ, ಸುಮ್ಮನೆ ಒಬ್ಬ ವ್ಯಕ್ತಿ ಕೃಷ್ಣನ ಭಕ್ತ ಆದ್ರೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಪತಿ ಪತ್ನಿ, 7 ತಲೆಮಾರುಗಳು ಎಲ್ಲಕ್ಕೂ ಮುಕ್ತಿ. ಏನು ಮಾಡ್ಬೇಕಲ್ಲ ಅವರು, ಹಿರಣ್ಯಕಶಿಪುಗಳಾಗಿರ್ಬೋದು. ಸುಮ್ಮನೆ ಒಬ್ಬ ವ್ಯಕ್ತಿ ಕೃಷ್ಣನ ಭಕ್ತನಾದ್ರೆ ಎಷ್ಟು ಶಕ್ತಿ ಇದೆ ಕೃಷ್ಣನ ಭಕ್ತನಲ್ಲಿ. ಅದಕ್ಕೆ ಈ ಕೃಷ್ಣ ಭಕ್ತಿ ಅನ್ನೋದು ಅಷ್ಟು ಕೇವಲವಾದ ವಿಷಯವಲ್ಲ. ನಾವಿವತ್ತು ಇಸ್ಕಾನ್ ಬಿಟ್ರೆ ಬೇರೆ ಎಲ್ಲೂ ಕೂಡ ನಿಯಮ ನಿಬಂಧನೆಗಳ ಪ್ರಕಾರ ಕೃಷ್ಣ ಭಕ್ತಿಯನ್ನ ಮಾಡೋ ಆಚರಣೆ ಇಲ್ಲ. ದೇವಸ್ಥಾನಗಳಲ್ಲಿ ಆಗತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ಮನೆಯಲ್ಲಿ ನಿಯಮ ನಿಬಂಧನೆಗಳ ಪ್ರಕಾರ ಜೀವನ ನಡೆಸಬೇಕು ಅನ್ನೋದು ಕೇವಲ ಇಸ್ಕಾನ್ನಲ್ಲಿ ಮಾತ್ರ ಪ್ರಭುಪಾದರು ನಮಗೆ ಹೇಳ್ಕೊಡಿ. ಯಾಕಂದ್ರೆ ಕೃಷ್ಣನ ಭಕ್ತರಾಗೋದು ಅಷ್ಟು ಕೇವಲವಾದ ವಿಷಯವಲ್ಲ. ಯಾಕಂದ್ರೆ ಕೃಷ್ಣನ ಭಕ್ತರಾದ್ರೆ ಅಲ್ಲಿ ನಮಗೋಸ್ಕರ ಕಾಯ್ತಾ ಇದಾರೆ. ದೇವತೆಗಳೆಲ್ಲ ಕಾಯ್ತಾ ಇದಾರೆ. ನಾವು ಇಲ್ಲಿಂದ ಈ ದೇಹವನ್ನ ಬಿಟ್ಟು ಹೋಗುವಾಗ ಅವರೆಲ್ಲ ನಮ್ಮ ಮೇಲೆ ಪುಷ್ಪವೃಷ್ಟಿ ಮಾಡಕ್ ಕಾಯ್ತಾ ಇದಾರೆ. ಬರ್ತಾ ಇದಾರಪ್ಪ ಕೃಷ್ಣನ ಭಕ್ತರು ಅಂತ. ಹಾಗಾಗಿ ಕೃಷ್ಣ ಭಕ್ತಿ ಅನ್ನೋದು ಕೇವಲವಾದದಲ್ಲ. ಯಾಕಂದ್ರೆ ಕೃಷ್ಣ ಅಷ್ಟು ಕೇವಲವಾದ ವ್ಯಕ್ತಿ ಅಲ್ಲ. ಸೊ ಹಾಗಾಗಿ ನಾವು ತಿಳ್ಕೋಬೇಕು, ಕೃಷ್ಣನ ಸ್ಥಾನ ಬಹಳ ಶ್ರೇಷ್ಠವಾದದ್ದು. ದೇವಾದಿ ದೇವತೆಗಳೆಲ್ಲ ಕಷ್ಟ ಬಂದರೆ ಏನು ಮಾಡ್ತಾರೆ, ಕಷ್ಟ ಬಂದಾಗ ನೇರವಾಗಿ ವಿಷ್ಣು ಹತ್ರ ಓಡ್ತಾರೆ, ನೇರವಾಗಿ. ಯಾಕೆಂದ್ರೆ ಅವ್ರಿಗೆ ಗೊತ್ತು ಇನ್ಯಾರು ಇಲ್ಲ, ಇನ್ಯಾರು ನಮ್ಮನ್ನು ಕಾಪಾಡಕ್ಕಿಲ್ಲ. ಹಾಗಾಗಿ ಜ್ಞಾನದಲ್ಲಿ ಇರುವಂತವ್ರು, ಸಂಪೂರ್ಣ ಜ್ಞಾನದಿಂದ ತುಂಬಿರುವಂತ ಜೀವಿಗಳಿಗೆ ಗೊತ್ತು ಕೃಷ್ಣನ ಸ್ಥಾನ. ಅದಕ್ಕೆ ಬ್ರಹ್ಮ ಹೇಳ್ತದೆ ಈಶ್ವರ ಪರಮ ಕೃಷ್ಣ. ಇಲ್ಲಿ ಇನ್ನೊಂದು ವಿಷಯ ಇದೆ, ಈಶ್ವರ ಪರಮ ವಿಷ್ಣು ಅಂತಾನು ಹೇಳಿಲ್ಲ ಬ್ರಹ್ಮ, ಈಶ್ವರ ಪರಮ ಕೃಷ್ಣ ಅಂತ ಹೇಳಿ. ಅದಕ್ಕೆ ಕಾರಣ ಯಾಕಂದ್ರೆ ಸರ್ವ ಕಾರಣ ಅನಾದಿರಾದಿರ್ ಗೋವಿಂದ. ಕೃಷ್ಣನಿಗೂ ವಿಷ್ಣುವಿಗೂ ಏನು ವ್ಯತ್ಯಾಸ? ಇಬ್ರು ಒಬ್ಬನೇ ವ್ಯಕ್ತಿ, ಆದರೂ ಕೂಡ ಕೃಷ್ಣ ಮೂಲ ಕ್ಯಾಂಡಲ್, ಕೃಷ್ಣನಿಂದ ಬಂದಿರುವಂತ ಕ್ಯಾಂಡಲ್. ನೀವು ಇದರ ತತ್ವದ ಆಳಕ್ಕೆ ನಾವು ಇವಾಗ ಇಳಿಬೇಕಾಗಿಲ್ಲ. ನೀವು ವಿಷ್ಣುನೇ ಪರಮ ಅಂತ ಇಟ್ಕೊಳ್ಳಿ, ಏನು ವ್ಯತ್ಯಾಸ ಏನಿಲ್ಲ, ಇಬ್ರು ಒಬ್ಬರೇ ಆದ್ರೂ ಬೇರೆ. ಅರೆ ಕೃಷ್ಣ ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ವಿಷ್ಣುವನ್ನ ನೋಡಿದ್ರೆ, ರಾಮನನ್ನು ನೋಡಿದ್ರೆ ಸ್ವೀಕಾರ ಮಾಡ್ಬಿಡ್ತೀವಿ, ವಿಷ್ಣುವನ್ನು ನೋಡಿದ್ರೆ ಸ್ವೀಕಾರ ಮಾಡೇ ಮಾಡ್ತೀವಿ. ಯಾಕೆ ನಾಲ್ಕ ಇದೆಯಲ್ಲ, ನಮಗೆ ಅದೇ ಇರೋದು. ನಮಗಿಂತ ಜಾಸ್ತಿ ಇದ್ರೆ ಅವ್ನು ನಮಗಿಂತ ಶ್ರೇಷ್ಠ ಅಲ್ವಾ? ನಮ್ಮ ಹತ್ರ 10 ರೂಪಾಯಿ ಇದೆ, ಇನ್ನೊಬ್ರ ಹತ್ರ 100 ರೂಪಾಯಿ ಇದ್ರೆ ಅವ್ನು ನನಗಿಂತ ಶ್ರೇಷ್ಠ. ಯಾಕಂದ್ರೆ ಅವ್ನು ನನ್ನ ಹತ್ರ ನನಗಿಂತ ಜಾಸ್ತಿ ಇದೆಯಲ್ಲ. ನನಗೆ 2 ಕೈ ಇದೆ, ಅವನ 4 ಕೈ ಇರುವಾಗ ಅವ್ನು ನನಗಿಂತ ಶ್ರೇಷ್ಠ, ಸ್ವೀಕಾರ ಮಾಡ್ಬಿಡ್ತೀವಿ. ಅರೆ ಕೃಷ್ಣ 2 ಕೈ ಇಟ್ಕೊಂಡಿದ್ದಾನೆ. ರಾಮ ಅವನು ಮಾಡೋದಿಲ್ಲ, ಎಷ್ಟು ಪರ್ಫೆಕ್ಟ್ ಆಗಿರತ್ತಪ್ಪ. ಹೆಂಡತಿಗೋಸ್ಕರ ಅತ್ತ ಎಂಥ ಒಳ್ಳೆ ಗಂಡ. ಹಾಗಾಗಿ ಎಲ್ಲರೂ ಸ್ವೀಕಾರ ಮಾಡ್ತಾರೆ. ಮರ್ಯಾದಾ ಪುರುಷೋತ್ತಮ ರಾಮ, ಅವನು ಮಾಡಿದ ಕೆಲಸ ಎಲ್ಲ ಮರ್ಯಾದೆಗೆ ಸೂಕ್ತವಾಗಿತ್ತು, ಉಲ್ಲಂಘನೆ ಆಗಿರಲಿಲ್ಲ, ಅಥವಾ ನಮಗೆ ಆ ರೀತಿ ಅನ್ನಿಸ್ಲಿಲ್ಲ ಅಥವಾ ಕಾಣಿಸ್ಲಿಲ್ಲ. ಹಾಗಾಗಿ ನಾವು ರಾಮನನ್ನು ಸ್ವೀಕಾರ ಮಾಡ್ತೀವಿ. ಆದರೆ ಕೃಷ್ಣ ಅಯ್ಯಪ್ಪ ಬೇಡಪ್ಪ, ಕೃಷ್ಣನ ಬಗ್ಗೆ ಮಾತೇ ಬೇಡ. ಸೊ ಹಾಗಾಗಿ ಕೃಷ್ಣನ ವಿಷಯಗಳನ್ನ ನಾನು ಮುಂದಿನ ವಾರದಿಂದ ಕೃಷ್ಣನ ವಿಷಯದ ಆಳಕ್ಕೆ ಇಳಿತೀನಿ. ಇಳಿದಾಗ ದಯವಿಟ್ಟು ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಯಾವುದೇ ಒಂದು ಕೆಟ್ಟ ಯೋಚನೆಯನ್ನು ತಂದುಕೋಬೇಕು. ಅದಕ್ಕೋಸ್ಕರ ನಾನು 1 ಅವರ್ ಕೃಷ್ಣನ ಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೆ. ಎಷ್ಟೊಂದು ವಿಷಯಗಳು ನಮಗೆ ನಂಬಕ್ಕಾಗದೇ ಇರ್ಬೋದು,
ಅಥವಾ ನಾವು ಬೇರೆ ಕಡೆ ಏನೋ ಬೇರೆ ಕೇಳಿದೀವಿ, ನೀವು ಹೇಳ್ತಾ ಇರೋದು ಬೇರೆ ಆಗಿದೆ, ಹಾಗಾಗಿ ನಾನು ನೀವು ಹೇಳ್ತಾ ಇರೋದನ್ನ ನಂಬೋದಿಲ್ಲ. ನಾವು ಹೇಳೋದು ಶಾಸ್ತ್ರದ ಪ್ರಕಾರವಾಗಿ ನಮ್ಮ ಬ್ರಹ್ಮ ಮತ್ತು ಗೌಡಿಯ ಸಂಪ್ರದಾಯದಲ್ಲಿ ನಮ್ಮ ಆಚಾರ್ಯರು ಹೇಳಿರೋದನ್ನೇ ನಾವು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀವಿ. ಬೇರೆಯವರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ನಮಗೆ ಗೊತ್ತಿಲ್ಲ. ಆದರೆ ನೀವಿಲ್ಲಿ ಏನು ಶ್ರವಣ ಮಾಡ್ತಿರೋ ಅದು ಸತ್ಯವಾಗಿರುತ್ತೆ. ಆ ಸತ್ಯವನ್ನು ಸ್ವೀಕಾರ ಮಾಡೋದಕ್ಕೆ ನಿಮ್ಮಲ್ಲಿ ಮನಸ್ಸಿರಬೇಕು. ಅದಕ್ಕೋಸ್ಕರ ಮೊದಲ ದಿನ ನಾವು ಸುಮ್ಮನೆ ಕೃಷ್ಣನ ಸ್ಥಾನವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಕೃಷ್ಣ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ನಮ್ಮಂತ ನಿಮ್ಮಂತ ವ್ಯಕ್ತಿ ಅಲ್ಲ. ಎಲ್ಲದರ ಮೂಲ ಬ್ರಹ್ಮಾದಿ ದೇವತೆಗಳೇ ಕೂಡ ಕೃಷ್ಣನ ಸ್ಥಾನವನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ನಾವು ನೀವು ಆ ಸ್ಥಾನವನ್ನು ಸ್ವೀಕಾರ ಮಾಡೋದ್ರಲ್ಲಿ ತುಂಬಾ ಕಠಿಣವಾದ ವಿಷಯವಲ್ಲ, ಮಾಡಲೇಬೇಕಾಗಿರೋದು. ಹಾಗಾಗಿ ಮುಂದಿನ ವಾರದಿಂದ ಕೃಷ್ಣನ ಬಗ್ಗೆ, ಕೃಷ್ಣನ ಜನ್ಮದ ಬಗ್ಗೆ ಬೇಕಾದಷ್ಟು ರಹಸ್ಯಗಳನ್ನ ನಾವು ಬಹಿರಂಗ ಮಾಡ್ತೀವಿ. ಆ ರಹಸ್ಯಗಳನ್ನ ನೀವು ಕೇಳಿರಲ್ಲ. ನಾವು ಜನ್ಮದ ಬಗ್ಗೆ ಏನು ಹೇಳ್ತೀವೋ ಅದನ್ನು ನೀವು ಎಲ್ಲೂ ಕೇಳಿರಲ್ಲ. ಕೇಳಿರ್ತೀರ, ಭಾಗಶಃ ಕೇಳಿರ್ತೀರ. ನಾವು ಹೇಳೋ ಸತ್ಯದ ಭಾಗವನ್ನ ಕೇಳಿರ್ತೀರ ನೀವು. ಹಾಗಾಗಿ ಈ ವಿಷಯಗಳನ್ನ ನಾನು ನಂಬಲ್ಲ ಅನ್ನೋರಿಗೆ ಕೃಷ್ಣ ಅಚಿಂತ್ಯ. ಅಚಿಂತ್ಯ ಅಂದ್ರೆ ಏನರ್ಥ? ಚಿಂತೆಯನ್ನ ಮೀರಿರೋನು. ಅಂದ್ರೆ ಅವನ ಬಗ್ಗೆ ನಾವು ಯೋಚನೆ ಮಾಡಕ್ಕೆ ನಮಗೆ ಶಕ್ತಿನೇ ಇಲ್ಲ. ನನ್ನ ಮನಸ್ಸನ್ನ, ನನ್ನ ಬುದ್ಧಿಯನ್ನು ಉಪಯೋಗಿಸಿ ನಾನು ಕೃಷ್ಣನ ಬಗ್ಗೆ ಏನಾದ್ರು ಯೋಚನೆ ಮಾಡ್ತೀನಿ, ಸಾಧ್ಯ ಇಲ್ಲ. ಅಚಿಂತ್ಯ. ಇವಾಗ ನಮಗೆ ಡ್ಯಾಮ್ ಕಟ್ಟಕ್ ಬರಲ್ಲ. ಒಂದು ಡ್ಯಾಮ್ ಕಟ್ಟಿರೋದನ್ನ ನೋಡಿದ್ರೆ ಎಷ್ಟೋ ಕಿಲೋಮೀಟರ್ ಸಮುದ್ರದ ಮೇಲೆ ಡ್ಯಾಮ್ ಕಟ್ಟಿದ್ದಾರೆ ಅಂದ್ರೆ ನಮಗೆ ಅಚಿಂತ್ಯ. ಹೇಗಪ್ಪ ಕಟ್ಟಿದ್ರು ಇವರು ಅಂದ್ರೆ. ಆ ರೀತಿ ಅರ್ಥ ಆಗಕ್ಕೆ, ಆ ಅರ್ಥ ನಮ್ಮ ಅರ್ಥದ ಶಕ್ತಿ, ಅರ್ಥ ಮಾಡ್ಕೊಳಕ್ಕಿರೋ ಶಕ್ತಿಯನ್ನ ಮೀರಿರೋಂಥವನು ಕೃಷ್ಣ. ಸೊ ಅವನ ವಿಷಯ ಬಗ್ಗೆ ನಾನು ಇನ್ನು 5-6 ವಾರಗಳಲ್ಲಿ ಏನು ಹೇಳ್ತೀನೋ, ಎಷ್ಟೊಂದು ವಿಷಯಗಳು ನಿಮಗೆ ನಿಮ್ಮ ಗ್ರಹಿಕೆಯನ್ನ ಮೀರಿರೋದು ಅಂತ ಅನಿಸ್ಬೋದು ನೀವು. ಆದ್ರೆ ದಯವಿಟ್ಟು ಅದನ್ನ ಯಥಾರ್ಥ, ಅದು ಸತ್ಯ ಅನ್ನೋದನ್ನ ಸ್ವೀಕಾರ ಮಾಡಿ. ತುಂಬಾ ಅದ್ಭುತವಾದ ವಿಷಯಗಳಿದೆ ಕೃಷ್ಣನ ಬಗ್ಗೆ. ಹಾಗಾಗಿ ಅದನ್ನೆಲ್ಲ ಹೇಳಕ್ಕಿಂತ ಮುಂಚೆ ಇವತ್ತು ಸುಮ್ಮನೆ ಪೂರ್ವ ಪೀಠಿಕೆ, ಇಂಟ್ರೊಡಕ್ಷನ್. ನೀವು ಯೋಚನೆ ಮಾಡಿ, ಇಂಟ್ರೊಡಕ್ಷನ್ನೇ 1 hour ಮಾಡಿದ್ದಾರೆ, ನೀವು ಮಾತಾಡಕ್ ಬಿಟ್ರೆ ಏನ್ ಕತೆ ಅಂತ. ಕೃಷ್ಣನ ಬಗ್ಗೆ ಅಷ್ಟು ವಿಷಯ ಇದೆ ಮಾತಾಡೋದಕ್ಕೆ. ಹಾಗಾಗಿ ಯಾರಿಗೆ ಕಾಯಕ್ ಆಗ್ತಾ ಇಲ್ಲೋ ದಯವಿಟ್ಟು ಕೃಷ್ಣ ಪುಸ್ತಕ ತಗೊಂಡು ಓದಕ್ ಶುರು ಮಾಡಿ. ಅಷ್ಟನ್ನು ನಾವು ಕವರ್ ಮಾಡಕ್ ಆಗಲ್ಲ. ಯಾಕಂದ್ರೆ 89 ಲೀಲೆಗಳಿವೆ ಕೃಷ್ಣನದು ಭೌತಿಕ ಜಗತ್ತಿನಲ್ಲಿ. ನಾವದರಲ್ಲಿ ಸ್ವಲ್ಪ ಮಾತ್ರ, ಯಾಕಂದ್ರೆ 5 ವಾರದಲ್ಲಿ ಎಷ್ಟು ಮಾಡಕ್ಕಾಗುತ್ತೆ. ಅವು ಆ ಲೀಲೆಗಳನ್ನು ಸ್ವಲ್ಪ ಗುಂಪಾಗಿ ಮಾಡಿ ನಾವು ಸ್ವಲ್ಪ ಮೂಲ ವಿಷಯಗಳನ್ನ ಚರ್ಚೆ ಮಾಡ್ತೀನಿ. ನಾನು 3-4 ವಿಶೇಷವಾದ ಲೀಲೆಗಳ ಡೀಟೇಲ್ ಆಗಿ ಅದನ್ನ ಚರ್ಚೆ ಮಾಡ್ತೀವಿ. ಮಿಕ್ಕಿದು ಎಲ್ಲೆಲ್ಲಿ ಎಷ್ಟು ಸಾಧ್ಯವೋ, ಎಷ್ಟು ಅವಶ್ಯಕನೋ ಅಷ್ಟು ಮಾತ್ರ ನಾನು ಅನ್ಕೋತೀನಿ. ಆದರೆ ಹೆಚ್ಚು ಕಡಿಮೆ ಯಾರಿಗೆ ಆಸಕ್ತಿ ಇದೆಯೋ, ನಂದು ಒಂದು ಇಸ್ಕಾನ್ ಹುಳಿಮಾವು ಅಂತ ಯೂಟ್ಯೂಬ್ ಚಾನಲ್ ಇದೆ. ನೀವು ಇಸ್ಕಾನ್ ಹುಳಿಮಾವು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಆ ಕೃಷ್ಣ ದೇವೋತ್ತಮ ಪರಮಪುರುಷ ಅನ್ನೋ ಪ್ಲೇ ಲಿಸ್ಟ್ಗೆ ಹೋದ್ರೆ ಸಂಪೂರ್ಣ ಕೃಷ್ಣ ಪುಸ್ತಕ ಅದರಲ್ಲಿ ಅದರ ಬಗ್ಗೆ ಕೊಟ್ಟಿರೋ ಕ್ಲಾಸಸ್ ರೆಕಾರ್ಡ್ ಆಗಿದೆ. ನೀವು ಬೇಕಾದ್ರೆ ಶ್ರವಣ ಮಾಡ್ಬೋದು. ಇಲ್ಲಿ ನಾವು 5-6 ವಾರಗಳಲ್ಲಿ ಎಷ್ಟಾಗುತ್ತೆ. ಓಕೆನಾ? ಕೃಷ್ಣನ ಎಲ್ಲ ಸ್ವೀಕಾರ ಮಾಡಿದ್ದೀರಾ? ದೇವೋತ್ತಮ ಪರಮ ಪುರುಷ. ಇವಾಗ ನೆಕ್ಸ್ಟ್ ವೀಕ್ ಇಂದ ಕನ್ಫ್ಯೂಷನ್ ಶುರು ಮಾಡ್ತೀನಿ ನಿಮ್ಗೆ. ಯಾರು ಕೃಷ್ಣ ಅಂತ ಇವತ್ತು ಹೇಳಿದ್ದೀನಿ, ಆದ್ರೆ ನೆಕ್ಸ್ಟ್ ವೀಕ್ ಇಂದ ತಿರ್ಗಾ ಕನ್ಫ್ಯೂಷನ್ ಶುರು ಮಾಡ್ತೀನಿ. ಓಕೆ? ಯಾಕಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಓಕೆನಾ? ಶ್ರೀಮದ್ ಭಾಗವತಂ ಕಿ ಜಯ, ಗುರು ಶಿಲ ಪ್ರಭುಪಾದ ಕಿ ಜಯ. ಎಲ್ಲರಲ್ಲೂ ವಿನಂತಿ, ನಮ್ಮ ಸತ್ಸಂಗ ಶುರು ಆಗೋದು 6:45ಗೆ. 7 ಗಂಟೆಗೆ ಪ್ರವಚನ ಶುರುವಾಗುತ್ತೆ. ನೀವು ಮಧ್ಯದಲ್ಲಿ ಬಂದ್ರೆ ನಿಮಗೆ ಅರ್ಧಂಬರ್ಧ ಕೃಪೆ ಸಿಗುತ್ತೆ ಭಗವಂತನ. ಈ ಶ್ರವಣದ ಮೇಲೆ ನಾವು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ? ಯಾಕಂದ್ರೆ ಜನ್ಮ ಕರ್ಮಚ ಮೇ ದಿವ್ಯಂ ಅಂತ ಕೃಷ್ಣ ಹೇಳ್ತಾರೆ. ಕೃಷ್ಣನ ಜನ್ಮ ಮತ್ತೆ ಕರ್ಮ ದಿವ್ಯವಾದದ್ದು ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಶ್ರವಣ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಸಮಯ ಇಲ್ಲ, ಓಕೆ ಲೇಟಾಗಿ ಬರ್ತೀವಿ, ಓಕೆ ತೊಂದರೆ ಇಲ್ಲ, ನಿಮ್ಮ ಇಷ್ಟ. ಆದ್ರೆ ನನ್ನ ರಿಕ್ವೆಸ್ಟ್ ಏನು ಅಂದ್ರೆ 7 ಗಂಟೆಗಾದ್ರೂ ಬನ್ನಿ. 6:45 ಬರೋಕ್ಕಾಗಲಿಲ್ಲ, 7 ಗಂಟೆಗಾದ್ರೂ ಬನ್ನಿ. ಸಂಪೂರ್ಣ ವಿಷಯವನ್ನ ತಿಳ್ಕೊಳ್ಳಿ. ಇನ್ನೊಂದು 6 ವಾರ ಆಮೇಲೆ ಮತ್ತೆ ನಿಮ್ಗೆ ಏನು ಅನುಕೂಲ ಅನ್ನೋದನ್ನು ಮಾಡ್ಕೊಡಿ. ಅಟ್ಲೀಸ್ಟ್ ಒಂದು 5-6 ವೀಕ್ಸ್ ಕೃಷ್ಣನ ಬಗ್ಗೆ ನೇರವಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿರೋದ್ರಿಂದ ಬಹಳ ಮುಖ್ಯ. ಈ 6 ವಾರಗಳಲ್ಲಿ ನಿಮ್ಮ ಜೀವನ ಪೂರ್ತಿ ಬದಲಾವಣೆ ಆಗ್ಬೋದು. ನಾನು ಹೇಳಿದ್ನಲ್ಲ, ಇಷ್ಟು ನಾವು ಈ ಒಂದು ಶ್ಲೋಕದ ತಾತ್ಪರ್ಯವನ್ನ ಈ 6 ವಾರಗಳಲ್ಲಿ ತಿಳ್ಕೊತೀವಿ. ಜನ್ಮ ಕರ್ಮಚ ಮೇ ದಿವ್ಯಂ. ಕೃಷ್ಣನ ಜನ್ಮ, ಕೃಷ್ಣನ ಕರ್ಮ ದಿವ್ಯವಾದದ್ದು ಅಂತ ನಾವು 6 ವಾರಗಳಲ್ಲಿ ತಿಳ್ಕೊಂಡು ಅದನ್ನ ಸ್ವೀಕಾರ ಮಾಡ್ಕೊಂಡ್ರೆ
ಮತ್ತೆ ಪುನರ್ಜನ್ಮ ಇಲ್ಲ. ಸುಮ್ಮನೆ 6 ವಾರದಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗೋಕ್ಕೆ ಸಾಧ್ಯತೆಗಳಿವೆ, ನಿಮಗೆ ಬಿಟ್ಟಿರೋದು. ಸರಿಯಾದ ಸಮಯಕ್ಕೆ ಬಂದರೂ ಪೂರ್ತಿ ಶ್ರವಣ ಮಾಡಿದ್ರೆ ನಿಮಗೆ ಲಾಭ. ಓಕೆ, ಹರೇ ಕೃಷ್ಣ. ಶಿಲ ಪ್ರಭುಪಾದ ಕೀ ಜಯ.